ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 730 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಸೆಷನ್ನಲ್ಲಿ ಇನ್ಮೇಲೆ ಹಳೆಯ ಸ್ಕೀಮ್ಸ್ಗಳನ್ನು ನಾವು ರಿವೈಸ್ ಮಾಡ್ತಾ ಬರ್ತೇವೆ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ 2 ರಿಂದ 3 ಓಲ್ಡ್ ಸ್ಕೀಮ್ಸ್ಗಳನ್ನು ನಾವು ರಿವೈಸ್ ಮಾಡ್ತಾ ಬರ್ತೇವೆ. ಕಾರಣ ಏನು ಅಂದರೆ ಬಹಳಷ್ಟು ಪರೀಕ್ಷೆಗಳು ಹತ್ತಿರ ಇರುವ ಕಾರಣದಿಂದ ಸ್ಕೀಮ್ಸ್ಗಳ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವ ಕಾರಣದಿಂದ ಈ ಒಂದು ಎಡಿಷನ್ ಅನ್ನು ನಾವು ಮಾಡ್ಕೊಂಡಿರ್ತೇವೆ. ಹಾಗಿದ್ರೆ ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ದಿನಾಂಕ 1 ಮತ್ತು 2 ಆಗಸ್ಟ್ 24ರ ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣವನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ವೇರ್ ಇಸ್ ದ ನ್ಯಾಷನಲ್ ಮೆರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಬೀಯಿಂಗ್ ಡೆವಲಪ್ಡ್? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ NMHC ಅಂತ ಕರೀತೇವೆ. ಸೊ ನಮ್ಮ ಭಾರತ ದೇಶದ ಕಡಲ ಪರಂಪರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಸಂಕೀರ್ಣವನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಗುಜರಾತ್ ರಾಜ್ಯದಲ್ಲಿ ಲೋಥಲ್ನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯಾಕೆ ಲೋಥಲ್ ಅನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಸೊ ಈ ಒಂದು ಸಂಕೀರ್ಣವನ್ನ ಡೆವಲಪ್ ಮಾಡಲಿಕ್ಕೆ ಬಹಳ ಹಿಂದೆ ಪ್ರಾರಂಭ ಮಾಡಿರ್ತಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇರುವ ಕಾರಣದಿಂದ ಇದನ್ನ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅಪ್ಡೇಟ್ ಏನು ಅಂದ್ರೆ ಇದನ್ನ ಡೆವಲಪ್ ಮಾಡಲಿಕ್ಕೆ ಒಂದು ರಾಷ್ಟ್ರ ನಮ್ಮ ಜೊತೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರುತ್ತೆ. ಆ ಒಂದು ಕೊಲಾಬರೇಷನ್ ಅನ್ನ ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ವಿಯೆಟ್ನಾಂ. ಸೊ ವಿಯೆಟ್ನಾಂ ಮತ್ತೆ ಭಾರತ ಇಬ್ಬರು ರಾಷ್ಟ್ರಗಳು ಒಟ್ಟಿಗೆ ಸೇರಿ ಸೊ ಈ ಒಂದು ಮೆರಿಟೈಮ್ ಕಾಂಪ್ಲೆಕ್ಸ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಗುಜರಾತ್ ನಲ್ಲಿ ಬರ್ತಕ್ಕಂಥ ಲೋಥಲ್. ಸೊ ಈ ಒಂದು ಪಾಯಿಂಟ್ ನಲ್ಲಿ ನಾವು ಲೋಥಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದ ಕೊಲಾಬರೇಷನ್ ಆಗಿರ್ತಕ್ಕಂಥ ಕಂಟ್ರಿಯನ್ನ ನಾವು ವಿಯೆಟ್ನಾಂ ಅಂತ ಕರೀತೇವೆ. ಸೊ ಇಂಡಿಯಾ ಮತ್ತೆ ವಿಯೆಟ್ನಾಂ ಇವರಿಬ್ಬರು ಕೊಲಾಬರೇಷನ್ ಮಾಡಿಕೊಳ್ಳುವ ಮುಖಾಂತರ ಸೊ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣವನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ಯೋಜನೆಯನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ಕೊಲಾಬರೇಷನ್ ಏನಿರುತ್ತೆ, ಈ ಕೊಲಾಬರೇಷನ್ ನ ಉದ್ದೇಶ ಏನು ಅಂದ್ರೆ ಟು ಪ್ರಿಸರ್ವ್ ಅಂಡ್ ಟು ಸೆಲೆಬ್ರೇಟ್ ದಿ ರಿಚ್ ಮೆರಿಟೈಮ್ ಹಿಸ್ಟರಿ. ಅಂದ್ರೆ ನಮ್ಮ ಭಾರತ ದೇಶದ ಶ್ರೀಮಂತ ಕಡಲ ಇತಿಹಾಸವನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಆಚರಣೆ ಮಾಡ್ತಕ್ಕಂಥ ಗುರಿಯಿಂದ ಸೊ ಈ ಒಂದು ಕೊಲಾಬರೇಷನ್ ಅನ್ನ ಮಾಡ್ಕೊಳ್ಳಲಾಗಿರುತ್ತೆ. ಸೊ ವಾಟ್ ಆರ್ ದಿ ಪ್ರಾಜೆಕ್ಟ್ ಗೋಲ್ಸ್ ಅಂದ್ರೆ ಈ ಒಂದು ಯೋಜನೆಯ ಗುರಿಗಳು ಏನು ಅಂತ ನಾವು ನೋಡೋದಾದ್ರೆ ಟು ಎಂಫಸೈಸ್ ದಿ ಹಿಸ್ಟಾರಿಕಲ್ ಅಂಡ್ ಕಲ್ಚರಲ್ ಟೈಸ್. ಅಂದ್ರೆ ನಮ್ಮ ಮತ್ತು ವಿಯೆಟ್ನಾಂನ ನಡುವೆ ಇರತಕ್ಕಂಥ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಿಗೆ ಹೆಚ್ಚಿನ ಒತ್ತು ನೀಡ್ತಕ್ಕಂಥ ಕಾರಣದಿಂದ ಈ ಒಂದು ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಕೊಲಾಬರೇಷನ್ ಮಾಡಿಕೊಂಡಿರುವ ಕಾರಣದಿಂದ ದೇರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಸಮ್ ಮೆಟೀರಿಯಲ್. ಯಾವ ರೀತಿಯ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳಲಾಗುತ್ತೆ ಅಂದ್ರೆ ಆರ್ಟಿಫ್ಯಾಕ್ಟ್ಸ್ ಅಂತ ಕರೀತೇವೆ. ಆರ್ಟಿಫ್ಯಾಕ್ಟ್ಸ್ ಅಂದ್ರೆ ಕಲಾಕೃತಿಗಳು ಅಂತ ಹೇಳ್ತೇವೆ. ಅದಾದ್ಮೇಲೆ ಕೆಲವೊಂದು ರಿಪ್ಲಿಕಾಗಳನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದನ್ನ ನಾವು ಪ್ರತಿಕೃತಿಗಳು ಅಂತ ಕರೀತೇವೆ. ಅದಾದ್ಮೇಲೆ ಪೇಂಟಿಂಗ್ಸ್ ಆಗಿರ್ಬೋದು, ಆರ್ಕೈವಲ್ ಡೇಟಾ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಚೀನವಾಗಿರ್ತಕ್ಕಂಥ ದತ್ತಾಂಶ. ಇವೆಲ್ಲ ವಸ್ತುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮೆರಿಟೈಮ್ ಹಿಸ್ಟರಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಕಡಲ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನ ವಿಯೆಟ್ನಾಂನೊಂದಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದನ್ನ ಈ ಒಂದು ಒಪ್ಪಂದದ ಮುಖಾಂತರ ನಾವು ಎನ್ಶೋರ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಈ NMHC ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ನಮ್ಮ ಭಾರತ ದೇಶದ ರಿಚ್ ಮೆರಿಟೈಮ್ ಹಿಸ್ಟ್ರಿಯನ್ನ ತೋರಿಸ್ತಕ್ಕಂಥ ಒಂದು ಸಂಕೀರ್ಣವಾಗಿರುತ್ತೆ. ಸೊ ಈ ಒಂದು ಸಂಕೀರ್ಣವನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಗುಜರಾತ್ನ ಲೋಥಲ್ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಲೋಥಲ್ ನಲ್ಲೇ ಯಾಕೆ ಅಂತ ಹೇಳೋದಾದ್ರೆ ಇಟ್ಸ್ ಅನ್ ಏನ್ಷಿಯಂಟ್ ಪೋರ್ಟ್ ಸಿಟಿ ಆಫ್ ದಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅಂದ್ರೆ ನಮ್ಮ ಭಾರತ ದೇಶದ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆ ಅಂತ ನಾವೇನು ಹೇಳ್ತೇವೆ, ಇದರ ಪ್ರಾಚೀನ ಬಂದರು ನಗರವಾಗಿರುವ ಕಾರಣದಿಂದ ಸೊ ಬಂದರು ನಮ್ಮ ಒಂದು ಹೆರಿಟೇಜ್ ಆಗಿರುತ್ತೆ. ಅಂದರೆ ಈ ಒಂದು ಸಿಂಧೂ ಕಣಿವೆ ನಾಗರಿಕತೆಗೆ ಬಹಳಷ್ಟು ವರ್ಷಗಳ ಇತಿಹಾಸವಿದೆ. ಸೊ ಈ ಒಂದು ಸಿಂಧೂ ಬಯಲಿನ ನಾಗರಿಕತೆ ಪ್ರಾರಂಭವಾಗಿರ್ತಕ್ಕಂಥ ಆ ಒಂದು ಪ್ರದೇಶಕ್ಕೆ ಸೇರಿರ್ತಕ್ಕಂಥ ಪ್ರಾಚೀನ ಬಂದರು ನಗರವಾಗಿರ್ತಕ್ಕಂಥ ಲೋಥಲ್ನಲ್ಲಿ ಸೊ ಈ ಒಂದು ಸಂಕೀರ್ಣವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಉದ್ದೇಶ ಇರುತ್ತೆ. ಹಾಗಿದ್ರೆ ಈ ಒಂದು ಸಂಕೀರ್ಣದೊಂದಿಗೆ ಈ ಒಂದು ಏನ್ಷಿಯಂಟ್ ಸಿಟೀಸ್ ಆಗಿರ್ತಕ್ಕಂಥ ಈ ಒಂದು ಧೋಲಾವೀರ ಮತ್ತೆ ಲೋಥಲ್ ಏನಿರುತ್ತೆ ಸೊ ಇದನ್ನು ಕೂಡ ರೀಕ್ರಿಯೇಟ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಸೊ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಎಲ್ಲಿದೆ? ಸೊ ವೇರ್ ಇಸ್ ದಿ ಪೆರಿಯಾರ್ ಟೈಗರ್ ರಿಸರ್ವ್? ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಕೇರಳದಲ್ಲಿ ಬರ್ತಕ್ಕಂಥ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಸೊ ಈ ಒಂದು ಪೆರಿಯಾರ್ ಟೈಗರ್ ರಿಸರ್ವ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪೆರಿಯಾರ್ ಟೈಗರ್ ರಿಸರ್ವ್ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದ್ರೆ
ಅಲ್ಲಿ ಬಳಕೆ ಮಾಡ್ತಕ್ಕಂಥ ಈ ಒಂದು ಎಲೆಕ್ಟ್ರಿಸಿಟಿ ಏನಿರುತ್ತೆ ಆ ಎಲೆಕ್ಟ್ರಿಸಿಟಿಯನ್ನು ಡೆವಲಪ್ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಂಡ್ ಮಿಲ್ಲನ್ನು ಅಥವಾ ವಿಂಡ್ ಟರ್ಬೈನನ್ನು ಇನ್ಸ್ಟಾಲ್ ಮಾಡಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಪೆರಿಯಾರ್ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಕೇರಳದಲ್ಲಿ ಸೊ ಈ ಭಾಗದಲ್ಲಿ ಬರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಸೊ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ವಿಂಡ್ ಟರ್ಬೈನ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಏನಕ್ಕೆ ಇನ್ಸ್ಟಾಲ್ ಮಾಡಿರ್ತಾರೆ ಅಂದ್ರೆ ಫಾರ್ ಟು ಜನರೇಟ್ ಪವರ್ ವಿತ್ ಇನ್ ದಿ ಫಾರೆಸ್ಟ್, ಅಂದ್ರೆ ಆ ಒಂದು ಅರಣ್ಯದ ಒಳಗಡೆನೆ ಸೊ ವಿದ್ಯುತ್ ಅನ್ನ ಜನರೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ವಿದ್ಯುತ್ ಅನ್ನ ಯಾವ ಕಾರಣಕ್ಕಾಗಿ ಜನರೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲ್ ಟೈಮ್ ಮಾನಿಟರಿಂಗ್ ಆಫ್ ಕ್ಯಾಮರಾಸ್, ಅಂದ್ರೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಅವರು ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಕ್ಯಾಮ್ರಾಸ್ ಏನಿರ್ತವೆ ಸೊ ಅವುಗಳನ್ನ ನೈಜ ಸಮಯದಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ವೈಫೈ ಕನೆಕ್ಟಿವಿಟಿಯನ್ನ ಮಾನಿಟರ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸೊ ವನ್ಯಜೀವಿಗಳನ್ನ ರಕ್ಷಿಸಬೇಕಾಗಿದ್ರೆ ನಮಗೆ ತಂತ್ರಜ್ಞಾನ ತುಂಬಾ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದನ್ನ ನಾವು ಎವ್ರಿ ಟೈಮ್ ಯೂಸ್ ಮಾಡಬೇಕಾಗಿದ್ರೆ ಅನ್ಇಂಟರಪ್ಟೆಡ್ ಎಲೆಕ್ಟ್ರಿಸಿಟಿ ಸಪ್ಲೈನ ಕೊಡಬೇಕಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ವಿಂಡ್ ಟರ್ಬೈನ್ ಅನ್ನ ಇಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಇದನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ಮಂಗಳ ದೇವಿ ಅಂತಕ್ಕಂಥ ಒಂದು ಪ್ರದೇಶ ಬರುತ್ತೆ. ಸೊ ಈ ಒಂದು ಮಂಗಳ ದೇವಿ ಪ್ರದೇಶದಲ್ಲಿ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದೇ ಪ್ರದೇಶವನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಅಲ್ಲಿ ಸ್ಟ್ರಾಂಗ್ ವಿಂಡ್ಸ್ ಇರುತ್ತೆ, ಅಂದ್ರೆ ಪ್ರಬಲವಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇರ್ತಕ್ಕಂಥ ಕಾರಣದಿಂದ ಸೊ ಮಂಗಳಾ ದೇವಿಯನ್ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ವಿಂಡ್ ಟರ್ಬೈನ್ ನ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 1 ಕಿಲೋ ವ್ಯಾಟ್ಸ್ ಅಷ್ಟು ಕೆಪಾಸಿಟಿಯನ್ನ ಈ ಒಂದು ಟರ್ಬೈನ್ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪೆರಿಯಾರ್ ಟೈಗರ್ ರಿಸರ್ವ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದರ ಲೊಕೇಶನ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಕೇರಳದಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಯಾವ ಜಿಲ್ಲೆಗಳಲ್ಲಿ ಸ್ಪ್ರೆಡ್ ಆಗಿದೆ ಅಂತ ನಾವು ನೋಡೋದಾದ್ರೆ ಸೊ 2 ಜಿಲ್ಲೆಗಳಲ್ಲಿ ಇದು ಸ್ಪ್ರೆಡ್ ಆಗಿರುತ್ತೆ. ಒಂದನ್ನ ಇಡುಕ್ಕಿ ಅಂತ ಕರೀತೇವೆ, ಇನ್ನೊಂದು ಪತನಂತಿಟ್ಟು ಜಿಲ್ಲೆಗಳಾದ್ಯಂತ ವ್ಯಾಪಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಟೋಟಲ್ ವಿಸ್ತೀರ್ಣವನ್ನ ನಾವು ತೆಗೆದುಕೊಂಡಾಗ 925 ಸ್ಕ್ವೇರ್ ಕಿಲೋಮೀಟರ್ಸ್, 925 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಇನಿಷಿಯಲಿ ಆರಂಭದ ಸಮಯದಲ್ಲಿ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆಸ್ ನೆಲ್ಲಿಕಂಪಟ್ಟಿ ಗೇಮ್ ಸ್ಯಾಂಕ್ಚುರಿ ಅಂತ 1934ರಲ್ಲಿ, ಅಂದ್ರೆ 1934ರಲ್ಲಿ ಸೊ ಇದನ್ನ ನೆಲ್ಲಿಂಕಂಪಟ್ಟಿ ಆಟದ ಅಭಯಾರಣ್ಯವಾಗಿ ಸ್ಥಾಪನೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 1950ರಲ್ಲಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯವಾಗಿ ಇದನ್ನ ಮಾರ್ಪಾಡು ಮಾಡ್ತಾರೆ ಅಂಡ್ ಬಿಕೇಮ್ ಪಾರ್ಟ್ ಆಫ್ ಪ್ರಾಜೆಕ್ಟ್ ಟೈಗರ್ ಇನ್ 1978, ಅಂದ್ರೆ 1978ರಲ್ಲಿ ಪ್ರಾಜೆಕ್ಟ್ ಟೈಗರ್ ಏನಿರುತ್ತೆ ಸೊ ಅದರ ಭಾಗವಾಗಿ ಕೂಡ ಈ ಒಂದು ಪ್ರದೇಶವನ್ನ ಕನ್ಸಿಡರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಫ್ಲೋರಾ ಮತ್ತೆ ಫಾನಾ, ಯಾವ ಸಸ್ಯಗಳು ಮತ್ತೆ ಯಾವ ಪ್ರಾಣಿಗಳು ಹೆಚ್ಚಾಗಿ ಇಲ್ಲಿರ್ತವೆ ಅಂತ ನಾವು ನೋಡೋದಾದ್ರೆ ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಅಂದ್ರೆ ತೇವಾಂಶವುಳ್ಳ ಪತನಶೀಲ ಕಾಡುಗಳನ್ನು ನಾವು ನೋಡಬಹುದಾಗಿರುತ್ತೆ. ಗ್ರಾಸ್ ಲ್ಯಾಂಡ್ ಅಥವಾ ಹುಲ್ಲುಗಾವಲುಗಳನ್ನು ನೋಡಬಹುದಾಗಿರುತ್ತೆ. ಸೊ ಹೆಚ್ಚಾಗಿ ನಾವು ಯೂಕಲಿಪ್ಟಸ್ಗಳನ್ನು ಇಲ್ಲಿ ಹೆಚ್ಚಾಗಿ ನೋಡಬಹುದಾಗಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಟೈಗರ್ ಪಾಪ್ಯುಲೇಷನ್ ಅಲ್ಲಿ ಪ್ರಮುಖವಾಗಿ ಯಾವುದೇ ಇರುತ್ತೆ ಅಂದ್ರೆ ಸೊ ಇಟ್ಸ್ ಪಾಪ್ಯುಲೇಷನ್ ಆಫ್ ಬೆಂಗಾಲ್ ಟೈಗರ್ಸ್ ಅಂಡ್ ಇಂಡಿಯನ್ ಎಲಿಫೆಂಟ್ಸ್. ಸೊ ಇಲ್ಲಿ ಪ್ರಮುಖವಾಗಿ ನಾವು ಬಂಗಾಳದ ಹುಲಿಗಳನ್ನು ಮತ್ತೆ ಭಾರತದ ಆನೆಗಳನ್ನ ಈ ಒಂದು ಟೈಗರ್ ರಿಸರ್ವ್ಸ್ಗಳಲ್ಲಿ ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಹೋಲೋಂಗಪ್ಪರ್ ಗಿಬ್ಬನ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಯೋಜಿತ ತೈಲ ಮತ್ತು ಅನಿಲ ಪರಿಶೋಧನೆ ಚಟುವಟಿಕೆಗಳಲ್ಲಿ ಯಾವ ಕಂಪನಿಯು ತೊಡಗಿಸಿಕೊಂಡಿದೆ? ಸೊ ವಿಚ್ ಕಂಪನಿ ಈಸ್ ಇನ್ವಾಲ್ವ್ಡ್ ಇನ್ ಪ್ಲಾನ್ಡ್ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಆಕ್ಟಿವಿಟೀಸ್ ಇನ್ ದಿ ಹೋಲೋಂಗಪ್ಪರ್ ಗಿಬ್ಬನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ಗಿಬ್ಬಾನ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಈಗ ಆಯಿಲ್ ಮತ್ತೆ ಗ್ಯಾಸ್ ಅನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಒಂದು ಕಂಪನಿಗೆ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರುವ ಕಾರಣದಿಂದ ಈ ಒಂದು ಗಿಬಾನ್ಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಿದ್ರೆ ಈ ಒಂದು ಪರವಾನಗಿಯನ್ನ ಯಾವ ಕಂಪನಿಗೆ ಕೊಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೇನ್ಸ್ ಇಂಡಿಯಾ ಅಂತ ಕರೀತೇವೆ. ಸೊ ಈ ಒಂದು ಕಂಪನಿಗೆ ಈ ಒಂದು ಪರವಾನಗಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಗಿಬಾನ್ ಆಗಿರುತ್ತೆ. ಸೊ ಇದನ್ನ ನಾವು ಏಪ್ ಅಂತ ಕರೀತೇವೆ. ಸೊ ಈ ಒಂದು ಗಿಬಾನ್ ಅನ್ನ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಹುಲಂಗಪ್ಪರ್ ಗಿಬಾನ್ ಸ್ಯಾಂಕ್ಚುರಿ ಅಂತ ಕರೀತೇವೆ.
ಸೊ ಈ ಒಂದು ಸ್ಯಾಂಕ್ಚುರಿ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಅಸ್ಸಾಂನಲ್ಲಿ ಈ ಒಂದು ಸ್ಯಾಂಕ್ಚುರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಸ್ಸಾಂ ಮ್ಯಾಪನ್ನು ನಾವು ಸಪ್ರೇಟ್ ಆಗಿ ತೆಗೆದುಕೊಂಡಾಗ ಈ ಒಂದು ಪಾಯಿಂಟ್ನಲ್ಲಿ ನಾವು ಈ ಒಂದು ಗಿಬಾನ್ ಸ್ಯಾಂಕ್ಚುರಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಯಾಂಕ್ಚುರಿ ಈಗ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ ಆಯಿಲ್ ಅಂಡ್ ಗ್ಯಾಸ್ ಎಕ್ಸ್ಪ್ಲೋರೇಷನ್ ಲೈಕ್ಲಿ ಟು ಥ್ರೆಟನ್ ಹೂಲಾಕ್ ಗಿಬ್ಬನ್ ಹ್ಯಾಬಿಟ್ಯಾಟ್. ಸೊ ಈ ಒಂದು ಹೂಲಾಕ್ ಗಿಬ್ಬನ್ ಹ್ಯಾಬಿಟ್ಯಾಟ್ ಅಥವಾ ವಾಸಸ್ಥಳ ಏನಿದೆ, ಸೊ ಇದರ ವಾಸಸ್ಥಳ ಈ ಒಂದು ಅನಿಲ ಮತ್ತು ತೈಲ ಪರಿಶೋಧನೆಯನ್ನ ಏನ್ ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದರ ಹ್ಯಾಬಿಟ್ಯಾಟ್ ಡಿಸ್ಟ್ರಾಯ್ ಆಗುತ್ತೆ ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಯಾಂಕ್ಚುರಿ ಎಕ್ಸಾಕ್ಟ್ಲಿ ಇರ್ತಕ್ಕಂಥ ಪ್ರದೇಶ ಯಾವುದು ಅಂದ್ರೆ ಜೋರ್ಹಾಟ್ ಡಿಸ್ಟ್ರಿಕ್ಟ್ ಆಫ್ ಅಸ್ಸಾಂನಲ್ಲಿ ಬರ್ತಕ್ಕಂಥ ಜೋರ್ಹಾಟ್ ಜಿಲ್ಲೆಯಲ್ಲಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗಿಬಾನ್ನ ಪ್ರಾಮುಖ್ಯತೆ ಅಥವಾ ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸ್ಯಾಂಕ್ಚುರಿ ಈಸ್ ಸಿಗ್ನಿಫಿಕೆಂಟ್ ಎವರ್ಗ್ರೀನ್ ಫಾರೆಸ್ಟ್ ಆಫ್ ಅಸ್ಸಾಂ ಆಗಿರುತ್ತೆ. ಅಂದ್ರೆ ಅಸ್ಸಾಂನ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಇದು ಒಂದಾಗಿರುತ್ತೆ. ಹಲೋನ್ ಗಪ್ಪರ್ ಈಸ್ ಹೋಮ್ ಟು ಹಲಾಕ್ ಗಿಬ್ಬನ್ಸ್. ಅಂದ್ರೆ ಈ ಒಂದು ಹಲೋನ್ ಗಾಪರ್ ಅಂತ ನಾವೇನು ಹೇಳ್ತೇವೆ, ಸೊ ಇದಕ್ಕೆ ಹಲೋನ್ ಗಪ್ಪರ್ ಅಂತ ಹೇಳಲಿಕ್ಕೆ ಕಾರಣನೇ ಇದೆ. ಸೊ ಈ ಒಂದು ಗಿಬಾನ್ ಇಲ್ಲಿ ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಇದಕ್ಕೆ ಹಲೋನ್ ಗಾಪರ್ ಅಂತ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಓನ್ಲಿ ಗಿಬಾನ್ ಅಂಡ್ ಬೆಂಗಾಲ್ ಸ್ಲೋ ಲೋರಿಸ್, ಅಂದ್ರೆ ಇದರಲ್ಲಿ ಭಾರತ ದೇಶದ ಏಕೈಕ ಗಿಬಾನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬೆಂಗಾಲ್ ಸ್ಲೋ ಲೋರಿಯನ್ನು ಕೂಡ ಈ ಪ್ರದೇಶದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಬೆಂಗಾಲ್ ಸ್ಲೋ ಲೋರಿ ಅಂತಕ್ಕಂಥದ್ದು ಓನ್ಲಿ ನಾಕ್ಟರ್ನಲ್ ಪ್ರೈಮೇಟ್ ಆಫ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಬರ್ತಕ್ಕಂಥ ನಾಕ್ಟರ್ನಲ್ ಅಂದ್ರೆ ನಿಶಾಚಾರಿ ಪ್ರಾಣಿಗಳಲ್ಲಿ ಏಕೈಕ ಪ್ರಾಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಕೇರ್ನ್ ಇಂಡಿಯಾ, ಸೊ ಇದು ಕಂಪನಿಯ ಹೆಸರಾಗಿರುತ್ತೆ. ಸೊ ಇಟ್ ಈಸ್ ಅ ಯೂನಿಟ್ ಆಫ್ ವೇದಾಂತ ಲಿಮಿಟೆಡ್. ಸೊ ವೇದಾಂತ ಲಿಮಿಟೆಡ್ ನ ಒಂದು ಭಾಗವಾಗಿರುತ್ತೆ ಅಥವಾ ಒಂದು ಘಟಕವಾಗಿರುತ್ತೆ. ಸೊ ಇವರು ಯೂಸ್ ಅ ಪಾರ್ಷನ್ ಆಫ್ ದಿ ರಿಸರ್ವ್ಡ್ ಫಾರೆಸ್ಟ್ ಲ್ಯಾಂಡ್ ಫಾರ್ ಡ್ರಿಲ್ಲಿಂಗ್, ಅಂದ್ರೆ ಈ ಒಂದು ಫಾರೆಸ್ಟ್ ನ ಒಂದು ಭಾಗವನ್ನ ಕೊರಿಲಿಕ್ಕೆ ಅಥವಾ ಡ್ರಿಲ್ಲಿಂಗ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಸೊ ಇವರು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಹ್ಯಾಬಿಟ್ಯಾಟ್ ಹುಲಾನ್ ಗಿಬ್ಬನ್, ಅಂದ್ರೆ ಹುಲಾನ್ ಗಿಬ್ಬನ್ ನ ಆವಾಸ ಸ್ಥಾನದ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಟ್ ಈಸ್ ಇಂಡಿಯಾಸ್ ಓನ್ಲಿ ಏಪ್ ಸ್ಪೀಶೀಸ್ ಅಂಡ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಎಂಡೇಂಜರ್ಡ್. ಸೊ ಇದು ಭಾರತ ದೇಶದ ಅಳಿವಿನಂಚಿನಲ್ಲಿರುವ ಏಕೈಕವಾಗಿರ್ತಕ್ಕಂಥ ಏಪ್ ಜಾತಿಯಾಗಿರುತ್ತೆ. ಆಲ್ರೆಡಿ ಇದು ಅಳಿವಿನಂಚಿನಲ್ಲಿದೆ, ಅದರ ಆವಾಸ ಸ್ಥಾನವನ್ನ ನಾವೇನಾದರೂ ಡಿಸ್ಟ್ರಾಯ್ ಮಾಡಿದ್ರೆ ಸೊ ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಇದು ಯಾವ ರೀತಿಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಇಟ್ ರಿಲೇಸ್ ಹೆವಿಲಿ ಆನ್ ದಿ ಫಾರೆಸ್ಟ್ ಕೆನೋಪಿ. ಕೆನೋಪಿ ಅಂದ್ರೆ ಈ ಮೇಲಾವರಣ ಅಂತ ಕರಿತೇವೆ, ಅಂದ್ರೆ ಮರಗಳು ದಟ್ಟವಾಗಿ ಬೆಳೆದು ಸೊ ಆ ಒಂದು ಮರಗಳ ನೆರಳು ಏನಿರುತ್ತೆ ಸಂಪೂರ್ಣವಾಗಿ ನೆಲವನ್ನ ಆವರಿಸಿರುತ್ತೆ. ಸೂರ್ಯನ ಬೆಳಕು ಸಾಮಾನ್ಯವಾಗಿ ನೆಲಕ್ಕೆ ಟಚ್ ಆಗೋದು ಕಷ್ಟವಾಗಿರುತ್ತೆ. ಸೊ ಆ ರೀತಿಯ ಫಾರೆಸ್ಟ್ ಅನ್ನ ನಾವು ಕ್ಯಾನೋಪಿ ಫಾರೆಸ್ಟ್ ಅಂತ ಕರಿತೇವೆ. ಸೊ ಈ ರೀತಿಯ ಕೆನೋಪಿ ಫಾರೆಸ್ಟ್ ನಲ್ಲಿ ಇದು ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಫಾರ್ ದಿ ಮೂವ್ಮೆಂಟ್ ಅಂಡ್ ಸರ್ವೈವಲ್, ಅಂದ್ರೆ ಅದರ ಚಲನೆ ಮತ್ತೆ ಅದರ ಅಸ್ತಿತ್ವ ಏನಿರುತ್ತೆ ಅದು ಪ್ರಮುಖವಾಗಿ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ಒಂದು ಕೆನೋಪಿ ಫಾರೆಸ್ಟ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಇದು ಹೈಲಿ ಸೆನ್ಸಿಟಿವ್ ಆನಿಮಲ್ ಆಗಿರುತ್ತೆ, ಅಂದ್ರೆ ಅತ್ಯಂತ ಸೂಕ್ಷ್ಮ. ಅದರ ಅರ್ಥ ಏನು ಅಂದ್ರೆ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಅದರ ಆವಾಸ ಸ್ಥಾನದಲ್ಲಿ ಅದು ಸಾವನ್ನಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಕ್ಕೆ ಇದನ್ನ ಹೈಲಿ ಸೆನ್ಸಿಟಿವ್ ಆನಿಮಲ್ ಅಂತ ಕರಿತೇವೆ. ಸೊ ಇದಕ್ಕೆ ಇರ್ತಕ್ಕಂಥ ಬೆದರಿಕೆಗಳು ಅಥವಾ ಪೊಟೆನ್ಷಿಯಲ್ ಥ್ರೆಟ್ಸ್ ಅನ್ನ ನಾವು ನೋಡೋದಾದ್ರೆ, ಡ್ರಿಲ್ಲಿಂಗ್ ಅಂಡ್ ಎಕ್ಸ್ಪ್ಲೋರೇಷನ್ ಇಂದ ಏನಾಗುತ್ತೆ ಅಂದ್ರೆ ಅದರ ಹ್ಯಾಬಿಟ್ಯಾಟ್ ಲಾಸ್ ಆಗುತ್ತೆ, ಆಬ್ವಿಯಸ್ಲಿ ಅದರ ವಾಸಸ್ಥಾನ ನಷ್ಟವಾಗುತ್ತೆ, ಮತ್ತೆ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ. ಇವೆರಡೂ ಕಾರಣಗಳಿಂದ ಅದಕ್ಕೆ ತೊಂದರೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ the disruption of the forest canopy could hinder the gibbon's ability to move and find food. ಸೊ ಯಾವಾಗ ಒಂದು ಕೆನೋಪಿ ಫಾರೆಸ್ಟ್ ಡಿಸ್ಟ್ರಾಯ್ ಆಗುತ್ತೆ ಸೊ ಅದು ಆಹಾರವನ್ನು ಹುಡುಕ್ಲಿಕ್ಕೆ ಅದು ಬೇರೆ ಪ್ರದೇಶಕ್ಕೆ ಹೋಗ್ತಕ್ಕಂಥದ್ದು ಸ್ಟಾಪ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಡಿಸ್ಟರ್ಬೆನ್ಸ್ ಇಂದ ಸೊ ಅದು ಬೇರೆ ಪ್ರದೇಶಕ್ಕೆ ಮೂವ್ ಆಗೋದಿಲ್ಲ. ಸೊ ಯಾವಾಗ ಅದು ಆಹಾರವನ್ನು ಹುಡುಕಿಕೊಳ್ಳೋದಿಲ್ಲ ಸೊ ಆಬ್ವಿಯಸ್ಲಿ ಅದು ಸ್ಟಾರ್ವೇಷನ್ ಇಂದ ನಿಧನ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಹೂಲಾಕ್ ಗಿಬ್ಬನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದನ್ನ ನಾವು ಪ್ರೈಮೇಟ್ ಸ್ಪೀಶೀಸ್ ಅಂತ ಕರಿತೇವೆ. ಪ್ರೈಮೇಟ್ ಸ್ಪೀಶೀಸ್ ಅಂದ್ರೆ ಸೊ ಯೂಶಲಿ ಅದರ ಫೋರ್ ಲಿಮ್ಸ್ ಮತ್ತೆ ಹೈಂಡ್ ಲಿಮ್ಸ್ ಅಂದ್ರೆ ಕೈಗಳು ಮತ್ತು ಕಾಲುಗಳು ತುಂಬಾ ಫ್ಲೆಕ್ಸಿಬಲ್ ಆಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಮತ್ತೆ ಅದರ ಮೆದುಳು ಕೂಡ ಅಂದ್ರೆ ಬ್ರೈನ್ ಕೂಡ ಸ್ವಲ್ಪ ಹೆಚ್ಚಾಗಿ ಡೆವಲಪ್ ಆಗಿರ್ತಕ್ಕಂಥ ಕ್ಯಾಟಗರಿ ಆಫ್ ಆನಿಮಲ್ಸ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರೈಮೇಟ್ ಸ್ಪೀಶೀಸ್ ಅಂತ ಕರಿತೇವೆ. ಸೊ ಇದಕ್ಕೆ ಸಾಕಷ್ಟು ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ.
ಸೊ ಈ ಒಂದು ಪ್ರಾಣಿ ಎಲ್ಲಿ ಪ್ರಮುಖವಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂದರೆ, ಸೊ ನಾವು 3 ಸ್ಪೀಶೀಸ್ ಆಫ್ ಹೂಲಾಕ್ ಗಿಬ್ಬನ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಇದರಲ್ಲಿ 3 ಪ್ರಭೇದಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದನ್ನು ನಾವು ವೆಸ್ಟರ್ನ್ ಹೂಲಾಕ್ ಗಿಬ್ಬನ್ ಅಂತ ಕರಿತೇವೆ, ಎರಡನೇದನ್ನು ಈಸ್ಟರ್ನ್ ಹೂಲಾಕ್ ಗಿಬ್ಬನ್ ಅಂತ ಕರಿತೇವೆ, ಮೂರನೇದನ್ನು ಸ್ಕೈ ವಾಕರ್ ಹೂಲಾಕ್ ಗಿಬ್ಬನ್ ಅಂತ ಕರಿತೇವೆ. ಸೊ ದೇ ಆರ್ ನೇಟಿವ್ ಟು ಈಸ್ಟರ್ನ್ ಬಾಂಗ್ಲಾದೇಶ್. ಸೊ ಇವು ಪ್ರಮುಖವಾಗಿ ವಾಸ ಮಾಡ್ತಕ್ಕಂಥದ್ದು ಈಸ್ಟರ್ನ್ ಬಾಂಗ್ಲಾದೇಶದಲ್ಲಿ, ಅಂದರೆ ಪೂರ್ವ ಬಾಂಗ್ಲಾದೇಶದಲ್ಲಿ, ನಾರ್ತ್ ಈಸ್ಟ್ ಆಫ್ ಇಂಡಿಯಾ. ಅಫ್ಕೋರ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಅಸ್ಸಾಂ ಆಗಿರುತ್ತೆ. ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳಲ್ಲಿ ಮ್ಯಾನ್ಮಾರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಮತ್ತು ಸೌತ್ ವೆಸ್ಟ್ ಆಫ್ ಚೈನಾ, ಅಂದರೆ ಚೈನಾದ ನೈಋತ್ಯ ಪ್ರದೇಶಗಳಲ್ಲಿ ಈ ಒಂದು ಪ್ರಾಣಿಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದಾಗಿರುತ್ತೆ. ಸೊ ಇದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಭೌತಿಕ ಗುಣಲಕ್ಷಣಗಳನ್ನು ನಾವು ನೋಡೋದಾದ್ರೆ, ಇಟ್ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆಫ್ ದಿ ಗಿಬಾನ್. ಸೊ ಈ ಒಂದು ಗಿಬಾನ್ಗಳಲ್ಲಿ ಎರಡನೇ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಹಾಗಿದ್ರೆ ಮೊದಲನೇ ಬೃಹತ್ ಆಗಿರ್ತಕ್ಕಂಥ ಗಿಬಾನ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಸಿಯಾಮಾಂಗ್ ಅಂತ ಕರಿತೇವೆ. ಸಿಯಾಮಾಂಗ್ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಗಿಬಾನ್ಗಳಲ್ಲಿ ಸಿಯಾಮಾಂಗ್ ಅಂತಕ್ಕಂಥದ್ದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ, ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಗಿಬಾನ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿರುತ್ತೆ, ಸೈಜ್ ಆಫ್ 60 to 90 ಸೆಂಟಿಮೀಟರ್, 60ರಿಂದ 90 ಸೆಂಟಿಮೀಟರ್ ಇದಿರುತ್ತೆ. ವೆಯ್ಟ್ ಬಂದು 6ರಿಂದ 9 kg ತೂಕವನ್ನು ಹೊಂದಿರತಕ್ಕಂಥ ಒಂದು ಗಿಬಾನ್ ಆಗಿರುತ್ತೆ. ಸೊ ಮೇಲ್ಸ್ ಆರ್ ಬ್ಲ್ಯಾಕ್ ವಿತ್ ಡಿಸ್ಟಿಂಕ್ಟಿವ್ ವೈಟ್ ಬ್ರೌನ್ಸ್. ಅಂದರೆ ಮೇಲ್ಸ್ ಅಂದರೆ ಗಂಡು ಪ್ರಾಣಿ ಏನಿರುತ್ತೆ ಅದು ವಿಶಿಷ್ಟವಾದ ಬಿಳಿ ಹುಬ್ಬುಗಳನ್ನು ಹೊಂದಿರತಕ್ಕಂಥ ಕಪ್ಪು ಬಣ್ಣವನ್ನು ಹೊಂದಿದ್ದರೆ, ಫೀಮೇಲ್ಸ್ ಏನಾಗಿರುತ್ತೆ ಅಂದ್ರೆ ಗ್ರೇ ಬ್ರೌನ್ ಫರ್ ವಿತ್ ದಿ ಡಾರ್ಕರ್ ಪ್ಯಾಚಸ್ ಆನ್ ದಿ ಚೆಸ್ಟ್ ಅಂಡ್ ನೆಕ್. ಅದರ ಎದೆ ಮತ್ತೆ ಈ ಒಂದು ಕುತ್ತಿಗೆಯ ಭಾಗದಲ್ಲಿ ಹೆಣ್ಣು ಪ್ರಾಣಿಗಳಿಗೆ ಗಾಢವಾದ ತೇಪೆಗಳನ್ನು ಹೊಂದಿರತಕ್ಕಂಥ ಬೂದು ಮತ್ತು ಕಂದು ಬಣ್ಣದ ತುಪ್ಪಳಗಳನ್ನು ಹೊಂದಿರತಕ್ಕಂಥದ್ದನ್ನ ನಾವು ಫೀಮೇಲ್ ಕ್ಯಾಟಗರಿಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಗಿಬಾನ್ ನಲ್ಲಿ ಬಿಗ್ಗೆಸ್ಟ್ ಗಿಬಾನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಿಮಾಂಗ್ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ, ಇದನ್ನ ನಾವು ಸಿಮಾಂಗ್ ಅಂತ ಕರಿತೇವೆ. ಈ ಒಂದು ಸಿಮಾಂಗ್ ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ಸೊ ಇದು ಮಲೆ ಪೆನಿನ್ಸುಲಾ ಇನ್ ಮಲೇಷ್ಯಾದಲ್ಲಿ ಹೆಚ್ಚಾಗಿರುತ್ತೆ, ಥೈಲ್ಯಾಂಡ್ ನಲ್ಲಿ ಇರುತ್ತೆ, ಸುಮಾತ್ರಾ ಐಲ್ಯಾಂಡ್ಸ್ ಇನ್ ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಸುಮಾತ್ರಾ ಐಲ್ಯಾಂಡ್ಸ್ ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ಕೂಡ ಎಂಡೇಂಜರ್ಡ್ ಆಗಿರುತ್ತೆ. ಅಂದ್ರೆ ಇದು ಕೂಡ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದರ ಹ್ಯಾಬಿಟ್ಯಾಟ್ ಅನ್ನ ನಾವು ನೋಡೋದಾದ್ರೆ ಬ್ರಾಡ್ ಲೀವ್ಡ್ ಅಂದ್ರೆ ಅತ್ಯಂತ ಅಗಲವಾದ ಎಲೆಗಳನ್ನು ಹೊಂದಿರತಕ್ಕಂಥ ವೆಟ್ ಎವರ್ ಗ್ರೀನ್ ಅಂದ್ರೆ ಆರ್ದ್ರ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಮಿಕ್ಸ್ಡ್ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಕರಿತೇವೆ. ಅಂದ್ರೆ ಮಿಶ್ರ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಯೂಶಲಿ ಮೌಂಟೇನಸ್ ಟೆರೆನ್ಸ್ ಏನಿರ್ತಾವೆ ಅಂದ್ರೆ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಹೈಲಿ ಅರ್ಬೋರಿಯಲ್ ಅಂತ ಕರಿತೇವೆ. ಅಂದ್ರೆ ಹೆಚ್ಚಾಗಿ ವೃಕ್ಷಗಳ ಮೇಲೆ ಇರ್ತಕ್ಕಂಥ ಪ್ರಾಣಿಗಳನ್ನ ನಾವು ಅರ್ಬೋರಿಯಲ್ ಅನಿಮಲ್ಸ್ ಅಂತ ಕರಿತಕ್ಕಂಥದ್ದು. ಸೊ ಇವುಗಳ ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ನಾವು ನೋಡೋದಾದ್ರೆ ವೆಸ್ಟರ್ನ್ ಹೂಲಾಕ್ ಅನ್ನ ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಅಂತ ಕರಿತೇವೆ. ಈಸ್ಟರ್ನ್ ಹೂಲಾಕ್ ಅನ್ನ ನಾವು ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಪ್ರಾಣಿ ಅಂತ ಕರಿತೇವೆ. ಸ್ಕೈ ವಾಕರ್ ಹುಲಾಕ್ ಗಿಬ್ಬನ್ ಏನಿರುತ್ತೆ, ಸೊ ಇದು ಕೂಡ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಈ ಒಂದು ಸ್ಕೈ ವಾಕರ್ ಬಂದು ಅತ್ಯಂತ ಕಡಿಮೆ ಆಗೋಗಿರುತ್ತೆ. ಸೊ ಲೆಸ್ ದೆನ್ 150 ಅಂದ್ರೆ ಕೇವಲ 150 ಪ್ರಾಣಿಗಳನ್ನ ಮಾತ್ರ ನಾವು ವೈಲ್ಡ್ ಅಥವಾ ವನ್ಯದಲ್ಲಿ ನೋಡಬಹುದಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಸಹಭಾಗಿತ್ವದಲ್ಲಿ ಯಾವ ಸಂಸ್ಥೆಯು ಮಹಿಳಾ ಉದ್ಯಮಶೀಲತೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ ದಿ ವಿಮೆನ್ ಎಂಟರ್ಪ್ರಿನಿಯರ್ಶಿಪ್ ಪ್ರೋಗ್ರಾಮ್ ಇನ್ ಪಾರ್ಟ್ನರ್ಶಿಪ್ ವಿತ್ ಬ್ರಿಟಾನಿಕಾ ಇಂಡಸ್ಟ್ರೀಸ್? ಸೊ ಬ್ರಿಟಾನಿಕಾ ಇಂಡಸ್ಟ್ರೀಸ್ಗಳ ಜೊತೆಗೆ ಮಹಿಳೆಯರ ಉದ್ಯಮಶೀಲತೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಅಥವಾ ಹೆಚ್ಚು ಮಾಡಲಿಕ್ಕೆ ಯಾರು ಕೊಲ್ಯಾಬ್ರೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ NSDC. ಇದನ್ನು ನಾವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೇವೆ. ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮದೊಂದಿಗೆ ಈ ಬ್ರಿಟಾನಿಕಾ ಇಂಡಸ್ಟ್ರೀಸ್ ಅವರು ಕೊಲ್ಯಾಬರೇಷನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಕೊಲ್ಯಾಬರೇಷನ್ ನ ಕಾರಣವೇನು ಅಂದ್ರೆ ವಿಮೆನ್ ಎಂಟರ್ಪ್ರಿನಿಯರ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅಂದ್ರೆ ಮಹಿಳಾ ಉದ್ಯಮಶೀಲತಾ ಕಾರ್ಯಕ್ರಮವನ್ನ ಪ್ರಾರಂಭಿಸಲಿಕ್ಕೆ ಇವರಿಬ್ಬರ ನಡುವೆ ಕೊಲ್ಯಾಬರೇಷನ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಕೊಲ್ಯಾಬರೇಷನ್ ಆಗಿರ್ತಕ್ಕಂಥ 2 ಘಟಕಗಳು ಯಾವ್ದ್ಯಾವ್ದು ಅಂದ್ರೆ, ಸೊ ಒಬ್ಬರನ್ನ ನಾವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಕರಿತೇವೆ, ಇನ್ನೊಬ್ಬರನ್ನ ನಾವು
ಬ್ರಿಟಾನಿಕಾ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸೊ ಮಹಿಳೆಯರು ವ್ಯಾಪಾರದಲ್ಲಿ ಹೆಚ್ಚಾಗಿ ತೊಡಗಲಿಕ್ಕೆ ಅಥವಾ ಉದ್ಯಮಗಳಾಗಿ ಅವರನ್ನು ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಸೊ ಇದನ್ನು ಲಾಂಚ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಎಂಪವರ್ ವಿಮೆನ್, ಅಂದರೆ ಮಹಿಳೆಯರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು. ಯಾವ ರೀತಿ ಸಬಲೀಕರಣಗೊಳಿಸ್ತಕ್ಕಂಥದ್ದು ಅಂದರೆ ಆಂಟ್ರಪ್ರೀನಿಯರ್ಸ್ ಆಗಿ ಅವರನ್ನು ಡೆವಲಪ್ ಮಾಡ್ತಕ್ಕಂಥದ್ದು, ಅಂದರೆ ಉದ್ಯಮಿಗಳಾಗಿ ಅವರನ್ನು ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಯಾವಾಗ ಅವರನ್ನು ಉದ್ಯಮಿಗಳಾಗಿ ಡೆವಲಪ್ ಮಾಡಬೇಕಾಗಿರುತ್ತೆ, ಸೊ ಆರಂಭಿಕ ಹಂತದಲ್ಲಿ ಅವರಿಗೆ ಸಾಕಷ್ಟು ಹರ್ಡಲ್ಸ್ ಬರುತ್ತೆ. ಆ ಒಂದು ಹಂತದಲ್ಲಿ ಸಪೋರ್ಟ್ ಮಾಡುವ ಕಾರ್ಯಕ್ರಮವಾಗಿ ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಟ್ರೈನಿಂಗ್, ತರಬೇತಿಯನ್ನು ನೀಡಲಾಗುತ್ತೆ. ರಿಸೋರ್ಸಸ್ ಅಥವಾ ಸಂಪನ್ಮೂಲಗಳನ್ನು ನೀಡಲಾಗುತ್ತೆ. ಸೊ ತರಬೇತಿ ಅಂದರೆ ಆಬ್ವಿಯಸ್ಲಿ ಈ ಒಂದು ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ನ ಮುಖಾಂತರ ಸೊ ಈ ಒಂದು ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಅ ಕೋರ್ಸ್, ಒಂದು ಕೋರ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಏನಿರುತ್ತೆ, ಸೊ ಇದರ ಮುಖಾಂತರ ಒಂದು ಕೋರ್ಸನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಕೋರ್ಸ್ ಏನಿರುತ್ತೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ಗಳಲ್ಲಿ ಇರುತ್ತೆ, ಅಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಸೊ ಈ ಒಂದು ಕೋರ್ಸನ್ನು ಕಂಡಕ್ಟ್ ಮಾಡುವ ಮುಖಾಂತರ ಅವರಲ್ಲಿ ಕೌಶಲ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಲಾಗುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ಸೆಂಟಿವ್ ಅಂದರೆ ಪ್ರೋತ್ಸಾಹ ಧನವಾಗಿ ಕ್ಯಾಶ್ ಪ್ರೈಸ್ ಅನ್ನು ಕೂಡ ನೀಡಲಾಗುತ್ತೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅವಾರ್ಡಿಂಗ್ 10 lakh ಈಸ್ ಟು 10 ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಕಂಟೆಸ್ಟೆಂಟ್, ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ 10 ಯಶಸ್ವಿ ಕಂಟೆಸ್ಟೆಂಟ್ಸ್ ಏನಿರ್ತಾರೆ ಅವರಿಗೆ 10 ಲಕ್ಷ ರೂಪಾಯಿವರೆಗೂ ತಲಾ, ಅಂದರೆ ಈಚ್ 10 lakh rupees-ಅನ್ನು ಬ್ರಿಟಾನಿಕಾ ಲಿಮಿಟೆಡ್ನಿಂದ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟೋಟಲ್ ಟಾರ್ಗೆಟ್ ಎಷ್ಟು ಅಂದರೆ ಈ ಒಂದು ಕಾರ್ಯಕ್ರಮದೊಂದಿಗೆ ಎಷ್ಟು ಮಹಿಳೆಯರನ್ನು ಆಂಟ್ರಪ್ರೀನಿಯರ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿರ್ತಾರೆ ಅಂದರೆ 25 lakh ವಿಮೆನ್ ಅಕ್ರಾಸ್ ಇಂಡಿಯಾ, ಅಂದರೆ ಭಾರತ ದೇಶದಾದ್ಯಂತ 20 ಲಕ್ಷ ಮಹಿಳೆಯರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ. ಯಾವುದರ ಮುಖಾಂತರ ಸಬಲೀಕರಣಗೊಳಿಸ್ತಾರೆ ಅಂದರೆ ಸ್ಕಿಲ್ಲನ್ನು ಅವರಿಗೆ ನೀಡ್ತಕ್ಕಂಥ ಮುಖಾಂತರ, ನಾಲೆಜ್ ಅಥವಾ ಜ್ಞಾನವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ರಿಸೋರ್ಸಸ್ ನೀಡೆಡ್ ಟು ಸ್ಟಾರ್ಟ್ ಆ್ಯಂಡ್ ಗ್ರೋ ಸಕ್ಸಸ್ಫುಲ್ ಬಿಸ್ನೆಸ್ಸಸ್, ಅಂದರೆ ಬಿಸ್ನೆಸ್ಗಳನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸಸ್ ಸಂಪನ್ಮೂಲಗಳನ್ನು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ನಾಲೆಜ್ ಮತ್ತು ಸ್ಕಿಲ್ಲನ್ನು ಕೊಡುವ ಮುಖಾಂತರ ಭಾರತ ದೇಶದಾದ್ಯಂತ 25 ಲಕ್ಷ ಮಹಿಳಾ ಉದ್ಯಮಿಗಳ ಡೆವಲಪ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಎಲ್ಲಿದೆ? ಸೊ ವೇರ್ ಇಸ್ ದಿ WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದ ಗುಜರಾತ್ನ ಜಾಮ್ನಗರ್ನಲ್ಲಿ WHO ಸಂಬಂಧಪಟ್ಟಿರ್ತಕ್ಕಂಥ ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರನ್ನು ಡೆವಲಪ್ ಮಾಡಿರ್ತಾರೆ. ಗ್ಲೋಬಲ್ ಅಂದರೆ ಜಾಗತಿಕ, ಟ್ರೆಡಿಷನಲ್ ಅಂದರೆ ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರವನ್ನು ನಮ್ಮ ಭಾರತ ದೇಶದ ಗುಜರಾತ್ನ ಜಾಮ್ನಗರ್ನಲ್ಲಿ ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ಟ್ರೆಡಿಷನಲ್ ಮೆಡಿಸಿನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಂದ್ರಕ್ಕೆ ಅಥವಾ ಈ ಒಂದು ಕೇಂದ್ರವನ್ನು ಯಾವ ಕಾರಣಕ್ಕಾಗಿ ಪ್ರಾರಂಭ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಸೊ ಇದನ್ನು ನಾವು WHO's ಫಸ್ಟ್ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಇನ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ WHO ಪ್ರಾರಂಭ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಈ ಒಂದು ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಮೆಡಿಸಿನಲ್ ಸೆಂಟರ್ ಏನಿರುತ್ತೆ, ಸೊ ಇದು ನಮ್ಮ ಭಾರತ ದೇಶದ ಮಿನಿಸ್ಟ್ರಿ ಆಫ್ ಆಯುಷ್ನ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಆಯುಷ್ ಏನಿರುತ್ತೆ, ಸೊ ಅದರ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಇಟ್ ಪೊಸಿಷನ್ಸ್ ಆಯುಷ್ ಸಿಸ್ಟಮ್ ಅಕ್ರಾಸ್ ದಿ ಗ್ಲೋಬ್, ಅಂದ್ರೆ ಈ ಒಂದು ಆಯುಷ್ ಪದ್ಧತಿ ಏನಿರುತ್ತೆ, ಆಯುಷ್ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸಾ ಪದ್ಧತಿ ಏನಿರುತ್ತೆ, ಸೊ ಅದನ್ನ ಜಾಗತಿಕವಾಗಿ ಪಾಪ್ಯುಲರೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಟು ಪ್ರೊವೈಡ್ ಲೀಡರ್ಶಿಪ್ ಆನ್ ಗ್ಲೋಬಲ್ ಹೆಲ್ತ್ ಮ್ಯಾಟರ್ಸ್ ರಿಲೇಟೆಡ್ ಟು ಟ್ರೆಡಿಷನಲ್ ಮೆಡಿಸಿನ್ಸ್, ಅಂದ್ರೆ ಈ ಒಂದು ಸಾಂಪ್ರದಾಯಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಜಾಗತಿಕ ನಾಯಕತ್ವದ ರೀತಿಯಲ್ಲಿ ಫಂಕ್ಷನ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೆಡಿಸಿನಲ್ ಸೆಂಟರ್ಗೆ ಇಂಡಿಯಾ ಹ್ಯಾಸ್ ಕಮಿಟೆಡ್ $85 million ಓವರ್ ನೆಕ್ಸ್ಟ್ 10 years, ಅಂದರೆ ಮುಂದಿನ 10 ವರ್ಷಗಳಲ್ಲಿ ಈ ಒಂದು ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಏನಿರುತ್ತೆ ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಅಥವಾ ಬೆಂಬಲ ಮಾಡಲಿಕ್ಕೆ ನಮ್ಮ ಭಾರತ ಸರ್ಕಾರ 10 ವರ್ಷಗಳಲ್ಲಿ $85 million ಅನ್ನು ಅಥವಾ $85 million ಅನ್ನು ಸೊ ಅಲಾಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫಂಡಿಂಗ್ ಏನಿರುತ್ತೆ ಇದರಿಂದ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ಅಡ್ವಾನ್ಸ್ ಟ್ರೆಡಿಷನಲ್ ಮೆಡಿಸಿನ್ ಬೈ ಸ್ಟ್ರೆಂಥನಿಂಗ್ ದಿ ಎವಿಡೆನ್ಸ್ ಬೇಸ್ ಫಾರ್ ಇಟ್ಸ್
ಪಾಲಿಸೀಸ್, ಪ್ರಾಕ್ಟೀಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂದರೆ ಈ ಒಂದು ಟ್ರೆಡಿಷನಲ್ ಮೆಡಿಸಿನ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಲಿಸೀಸ್ ಅಂದರೆ ಅದರ ನೀತಿಗಳಾಗಿರ್ಬೋದು, ಅಭ್ಯಾಸಗಳಾಗಿರ್ಬೋದು ಮತ್ತು ಉತ್ಪನ್ನಗಳಿಗೆ ಪುರಾವೆಗಳನ್ನು ಬಲಪಡಿಸ್ತಕ್ಕಂಥದ್ದು. ಯಾಕಂದರೆ ಯಾವುದೇ ಒಂದು ಟ್ರೀಟ್ಮೆಂಟನ್ನು ನಾವು ತೆಗೆದುಕೊಳ್ಬೇಕಾಗಿದ್ರೆ ಸೊ ಅದಕ್ಕೊಂದು ಎವಿಡೆನ್ಸ್ ಇರಬೇಕು, ಅಥವಾ ಅದು ನಮಗೆ ಕ್ಯೂರನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಪ್ರೂಫ್ ಇರಬೇಕು. ಸೊ ಆ ಒಂದು ಎವಿಡೆನ್ಸ್ ಬೇಸನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಫಂಡ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಅದಾದಮೇಲೆ ದ ಪ್ರೈಮರಿ ಏಮ್ ಅಥವಾ ಪ್ರಾಥಮಿಕ ಗುರಿ ಏನು ಅಂದರೆ ಸ್ಟ್ರೆಂಥನಿಂಗ್ ದಿ ಎವಿಡೆನ್ಸ್ ಬೇಸ್, ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಪುರಾವೆಗಳನ್ನು ಬಲಪಡಿಸ್ತಕ್ಕಂಥದ್ದು ಪ್ರಾಥಮಿಕ ಗುರಿಯಾಗಿರುತ್ತೆ. ಸೊ ಎರಡನೇದು ಇಂಟಗ್ರೇಟಿಂಗ್ ಇಂಟು ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ಅಂದರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಆರೋಗ್ಯ ವ್ಯವಸ್ಥೆ ಏನಿರುತ್ತೆ ಆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಟ್ರೆಡಿಷನಲ್ ಮೆಡಿಸಿನ್ಸ್ ಏನಿರ್ತವೆ ಸೊ ಅದನ್ನೂ ಕೂಡ ಸಂಯೋಜನೆ ಮಾಡ್ತಕ್ಕಂಥದ್ದು ಎರಡನೇ ಗುರಿಯಾಗಿರುತ್ತೆ. ಸೊ ಮೂರನೇದು ಪ್ರಮೋಟಿಂಗ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತ ಕರಿತೇವೆ. ಸೊ ಈ ಒಂದು ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂತಕ್ಕಂಥದ್ದು WHO ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಸೊ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಂದರೆ ಸೊ ಯಾರೊಬ್ಬ ವ್ಯಕ್ತಿಯೂ ಕೂಡ ಹಣಕಾಸಿನ ತೊಂದರೆಯಿಂದ ತಮ್ಮ ಆರೋಗ್ಯವನ್ನು ಸರಿಪಡಿಸಿಕೊಳ್ಳುವಲ್ಲಿ ತೊಂದರೆ ಉಂಟಾಗಬಾರದು, ಆ ಒಂದು ಅಜೆಂಡಾದ ಮುಖಾಂತರ WHO ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕವರೇಜನ್ನು ನಾವೇನಂತ ಕರಿತೀವಿ ಅಂದರೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಅಂತ ಕರಿತೇವೆ. ಸೊ ಇದನ್ನು ಉತ್ತೇಜನ ಮಾಡುವ ಕಾರಣದಿಂದ ಕೂಡ ಸೊ ಈ ಒಂದು ಕೇಂದ್ರವನ್ನು ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದು ಏಮ್ಡ್ ಅಟ್ ಇಂಟಿಗ್ರೇಟಿಂಗ್ ಟ್ರೆಡಿಷನಲ್ ಮೆಡಿಸಿನ್ಸ್ ಇಂಟು ಮಾಡರ್ನ್ ಹೆಲ್ತ್ ಕೇರ್ ಸಿಸ್ಟಮ್ ಅಂದರೆ ಈ ಒಂದು ಆಧುನಿಕವಾಗಿರ್ತಕ್ಕಂಥ ಈ ಒಂದು ಆರೋಗ್ಯ ವ್ಯವಸ್ಥೆ ಏನಿರುತ್ತೆ ಈ ಒಂದು ಆರೋಗ್ಯ ವ್ಯವಸ್ಥೆಗೆ ಸಾಂಪ್ರದಾಯಿಕ ಔಷಧಿಗಳನ್ನು ಕೂಡ ಸೇರಿಸ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಕೇಂದ್ರವನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲಿದೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತಿರತಕ್ಕಂಥ ವಿಷಯವಾಗಿರುತ್ತೆ. ಸೊ ಅದಾದ್ಮೇಲೆ ಸ್ಟ್ರಾಟಜಿಕ್ ಗೋಲ್ಸ್ ಅಥವಾ ಕಾರ್ಯತಂತ್ರದ ಗುರಿಗಳು ಏನು ಅಂತ ನಾವು ನೋಡೋದಾದ್ರೆ ರಿಗರಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಕಠಿಣವಾಗಿರ್ತಕ್ಕಂಥ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು ಸೊ ಇದರ ಮೊಟ್ಟ ಮೊದಲ ಒಂದು ಗುರಿಯಾಗಿರುತ್ತೆ. ಸೊ ಎರಡನೇದು ಎಸ್ಟಾಬ್ಲಿಷಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗೈಡ್ಲೈನ್ಸ್ ಅಂದ್ರೆ ಈ ಒಂದು ಮಾನದಂಡಗಳನ್ನ ಮಾರ್ಗಸೂಚಿಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಕರಿತೇವೆ, ತರಬೇತಿ ಮತ್ತೆ ಸಾಮರ್ಥ್ಯವನ್ನ ವರ್ಧನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯತಂತ್ರದ ಗುರಿಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸ್ಮಾರಕಗಳು ಮತ್ತು ಪ್ರಾಚೀನ ವಸ್ತುಗಳ ರಾಷ್ಟ್ರೀಯ ಮಿಷನ್ನ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಏಮ್ ಆಫ್ ದಿ ನ್ಯಾಷನಲ್ ಮಿಷನ್ ಆನ್ ಮಾನ್ಯುಮೆಂಟ್ಸ್ ಆ್ಯಂಡ್ ಆಂಟಿಕ್ಯೂಸ್? ಸೊ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸ್ಮಾರಕಗಳು ಮತ್ತು ಪ್ರಾಚೀನ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯಾಷನಲ್ ಮಿಷನ್ನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಇದರ ಉದ್ದೇಶ ಏನು ಅಂದರೆ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ದಾಖಲಾತಿ ಮಾಡ್ತಕ್ಕಂಥದ್ದು ಅಂದರೆ ಟು ಪ್ರಿಸರ್ವ್ ಆ್ಯಂಡ್ ಡಾಕ್ಯುಮೆಂಟ್ ದಿ ಕಂಟ್ರೀಸ್ ಕಲ್ಚರಲ್ ಹೆರಿಟೇಜ್. ಸೊ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆ ಏನಿರುತ್ತೆ ಸೊ ಅದನ್ನು ಡಾಕ್ಯುಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ದಾಖಲಾತಿ ಮಾಡ್ತಕ್ಕಂಥದ್ದು ಸೊ ಈ ಒಂದು ಮಿಷನ್ನ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಮಿಷನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವರ್ಷ ಯಾವುದು ಅಂದರೆ 2007ರಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಾರೆ. ಯಾವ ಸಚಿವಾಲಯದ ಅಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ನ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನು ನಾವು ನೋಡೋದಾದ್ರೆ ಕ್ರಿಯೇಟಿಂಗ್ ಕಾಂಪ್ರಹೆನ್ಸಿವ್ ಡೇಟಾ ಬೇಸ್ ಅಂದರೆ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆಗೆ ಸಂಬಂಧಪಟ್ಟಂತೆ ಒಂದು ಸಮಗ್ರವಾಗಿರ್ತಕ್ಕಂಥ ಡೇಟಾ ಬೇಸ್ ಅನ್ನು ರಚಿಸ್ತಕ್ಕಂಥದ್ದು ವಿತ್ ರೆಸ್ಪೆಕ್ಟ್ ಟು ಹೆರಿಟೇಜ್ ಆಗಿರ್ಬೋದು, ಸೈಟ್ಸ್ ಆಗಿರ್ಬೋದು ಮತ್ತು ಆಂಟಿಕ್ವಿಟೀಸ್ ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪರಂಪರೆ ಆಗಿರ್ಬೋದು, ತಾಣಗಳಾಗಿರ್ಬೋದು ಮತ್ತು ಪ್ರಾಚೀನ ವಸ್ತುಗಳೇನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದತ್ತಾಂಶವನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಈ ಒಂದು ಮಿಷನ್ನ ಗುರಿಯಾಗಿರುತ್ತೆ. ಸೊ ಪ್ರಮೋಟಿಂಗ್ ಅವೇರ್ನೆಸ್ ಅಂಡ್ ಸೆನ್ಸಿಟೈಸಿಂಗ್ ಪೀಪಲ್ ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಜನರಿಗೆ ಸೊ ಈ ಒಂದು ಪುರಾತನ ಪರಂಪರೆಗೆ ಸಂಬಂಧಪಟ್ಟಂತೆ ಜಾಗೃತಿಯನ್ನು ಮೂಡಿಸಿ ಸೂಕ್ಷ್ಮತೆಯನ್ನು ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಇಲ್ಲಿ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಾರೆ. ಸೊ ಯಾರ ಸಾಮರ್ಥ್ಯವನ್ನು ಇಲ್ಲಿ ವೃದ್ಧಿ ಮಾಡ್ತಾರೆ ಅಂದರೆ ಪ್ರೊವೈಡಿಂಗ್ ಟ್ರೈನಿಂಗ್ ಅಂಡ್ ರಿಸೋರ್ಸಸ್ ಟು ದಿ ಸ್ಕಿಲ್ಸ್ ಆಫ್ ದೋಸ್ ಇನ್ವಾಲ್ವ್ಡ್ ಇನ್ ದಿ ಹೆರಿಟೇಜ್ ಕನ್ಸರ್ವೇಷನ್ ಅಂದರೆ ನಮ್ಮ ಭಾರತ ದೇಶದ ಪರಂಪರೆಯನ್ನು ಉಳಿಸಲಿಕ್ಕೆ ಪ್ರಯತ್ನಗಳನ್ನು ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೌಶಲ್ಯವನ್ನು ನೀಡ್ತಕ್ಕಂಥದ್ದು ಮತ್ತು ಅವರ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಈ ಒಂದು ಮಿಷನ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ನ್ಯಾಷನಲ್ ರಿಜಿಸ್ಟರ್ಸನ್ನು ಇಲ್ಲಿ ಡೆವಲಪ್ ಮಾಡ್ತಾರೆ ಅಂದರೆ ರಾಷ್ಟ್ರೀಯ ದಾಖಲಾತಿಗಳನ್ನು ಇಲ್ಲಿ ಡೆವಲಪ್ ಮಾಡ್ತಾರೆ. ಡಾಕ್ಯುಮೆಂಟಿಂಗ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ದಟ್ ಆರ್ ನಾಟ್ ಪ್ರೊಟೆಕ್ಟೆಡ್ ಅಂದರೆ ಇದುವರೆಗೂ ಸಂರಕ್ಷಣೆಗೆ ಒಳಪಡದೇ ಇರತಕ್ಕಂಥ ಸ್ಮಾರಕಗಳನ್ನು ಮತ್ತು ತಾಣಗಳನ್ನು ದಾಖಲಾತಿ ಮಾಡ್ತಕ್ಕಂಥದ್ದನ್ನು ಕೂಡ ಸೊ ಈ ಒಂದು ಮಿಷನ್ನ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪಬ್ಲಿಕ್ ಆಕ್ಸೆಸ್
ಡಾಕ್ಯುಮೆಂಟ್ಸ್ ಅಂದರೆ ಈ ಒಂದು ಡೇಟಾ ಬೇಸನ್ನು ಅವರೇನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಡೇಟಾ ವಿಲ್ ಬಿ ಡೇಟಾ ಬೇಸ್ ಇಸ್ ಅಕ್ಸೆಸಿಬಲ್ ಟು ಪಬ್ಲಿಕ್, ಸ್ಕಾಲರ್ಸ್ ಮತ್ತು ರಿಸರ್ಚರ್ಸ್. ಅಂದರೆ ಆ ಒಂದು ದತ್ತಾಂಶ ಏನಿರುತ್ತೆ ಸೊ ಅದನ್ನೇನು ಕಾನ್ಫಿಡೆನ್ಷಿಯಲ್ ಆಗಿ ಮಾಡೋದಿಲ್ಲ. ಸೊ ಅದು ಸಾರ್ವಜನಿಕರಿಗೂ ಕೂಡ ಲಭ್ಯ ಇರುತ್ತೆ. ಸೊ ವಿದ್ವಾಂಸರಿಗೆ ಮತ್ತೆ ಸಂಶೋಧನೆ ಮಾಡ್ತಕ್ಕಂಥವ್ರಿಗೂ ಕೂಡ ಸೊ ಅದರ ಅಕ್ಸೆಸಿಬಿಲಿಟಿಯನ್ನು ನೀಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ಮಿಷನ್ ಅನ್ನು ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. PM ಇ ಬಸ್ ಸೇವಾ ಯೋಜನೆಯಲ್ಲಿ ಇ ಬಸ್ಗಳ ನಿಯೋಜನೆಯು ಯಾವ ಮಾದರಿಯನ್ನು ಆಧರಿಸಿದೆ? ವಾಟ್ ಮಾಡೆಲ್ ಇಸ್ ದಿ ಡಿಪ್ಲಾಯ್ಮೆಂಟ್ ಆಫ್ ಇ ಬಸ್ಸಸ್ ಅಂಡರ್ PM ಇ ಬಸ್ ಸೇವಾ ಸ್ಕೀಮ್ ಬೇಸ್ಡ್ ಆನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು PM ಇ ಬಸ್ ಸೇವಾ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸೊ ಈ ಒಂದು ಯೋಜನೆ ಏನಿರುತ್ತೆ ಇದನ್ನ ಯಾವ ರೀತಿಯಲ್ಲಿ ಲಾಂಚ್ ಮಾಡಿರ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಥವಾ PPP ಮಾದರಿಯಲ್ಲಿ ಸೊ ಈ ಒಂದು PM ಇ ಬಸ್ ಸೇವಾನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಈಸ್ ದಿಸ್ PM ಇ ಸೇವಾ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಎಲೆಕ್ಟ್ರಾನಿಕ್ ಬಸ್ಸಸ್ಗಳನ್ನ ಮುಂದಿನ 10 ವರ್ಷಗಳವರೆಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು PM ಇ ಬಸ್ ಅಂತ ಕರಿತೇವೆ. ಸೊ ಇದು ನಗರ ಪ್ರದೇಶಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಸಂಚಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದ ಪ್ರಕಾರ ನಗರ ಪ್ರದೇಶ ಅಂತ ಡಿಸೈಡ್ ಮಾಡಬೇಕಾಗಿದ್ರೆ ಯಾವ ಮಾನದಂಡವನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಆ ಒಂದು ನಗರದಲ್ಲಿ ಕನಿಷ್ಠ ಪಕ್ಷ 3 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನ್ ಅನ್ನ ಹೊಂದಿದ್ದರೆ ಮಾತ್ರ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಆ ನಗರವನ್ನ ಕನ್ಸಿಡರ್ ಮಾಡ್ತಾರೆ. ಸಪೋಸ್ ಆ ಒಂದು ನಗರ ನಾರ್ತ್ ಈಸ್ಟರ್ನ್ ರೀಜನ್ ನಲ್ಲಿ ಇದ್ದಾಗ, ಕೇಂದ್ರಾಡಳಿತ ಪ್ರದೇಶಗಳಾಗಿರ್ಬೋದು, ಈಶಾನ್ಯ ರಾಜ್ಯಗಳಾಗಿರ್ಬೋದು, ಮತ್ತೆ ಹಿಲ್ ರೀಜನ್ಸ್ ಅಥವಾ ಬೆಟ್ಟದ ಪ್ರದೇಶಗಳಾಗಿರ್ಬೋದು, ಅವಾಗ ಈ ಒಂದು 3 ಲ್ಯಾಕ್ ಅಂತಕ್ಕಂಥ ಒಂದು ಸ್ಲ್ಯಾಬ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಆ ನಗರಗಳನ್ನ ನೇರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ನಾವು ವಿಸ್ತೃತವಾಗಿ ತಿಳ್ಕೊಳ್ಳೋದಾದ್ರೆ ಸೊ ಇದು ಅರ್ಬನ್ ಮೊಬಿಲಿಟಿ ಅಂದ್ರೆ ನಗರ ಪ್ರದೇಶಗಳಲ್ಲಿ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಅಥವಾ ಸುಲಭಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಅದರ ಜೊತೆಗೆ ಪರಿಸರವನ್ನು ಕೂಡ ಸಂರಕ್ಷಣೆ ಮಾಡುವ ಕಾರಣದಿಂದ ಎಲೆಕ್ಟ್ರಿಕ್ ಬಸ್ಗಳನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 16, 2023. ಐ ಟೋಲ್ಡ್ ಯು ನಾವು ಸ್ವಲ್ಪ ಹಳೆ ಸ್ಕೀಮ್ಸ್ ಅನ್ನ ರಿವೈಸ್ ಮಾಡ್ತಾ ಇರ್ತೀವಂತ. ಸೊ ಬಿಕಾಸ್ ಆಫ್ ದಟ್ ರೀಸನ್ ವಿ ಹ್ಯಾವ್ ಟೇಕನ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ಸೊ 2023ರಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ವಾಟ್ ಇಸ್ ದ ಆಬ್ಜೆಕ್ಟಿವ್ ಅಥವಾ ಇದರ ಉದ್ದೇಶ ಏನು ಅಂದ್ರೆ ಟು ಆಗ್ಮೆಂಟ್ ಸಿಟಿ ಬಸ್ ಆಪರೇಷನ್ ಬೈ ಡಿಪ್ಲಾಯಿಂಗ್ 10,000 ಇ ಬಸಸ್ ಆನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್. ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ ಈ ಒಂದು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ 10,000 ಇ ಬಸ್ಗಳನ್ನ ನಿಯೋಜನೆ ಮಾಡ್ತಕ್ಕಂಥದ್ದು ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ವಾಟ್ ಇಸ್ ದ ಫಂಡ್ ಆಫ್ ದಿಸ್ ಪ್ರಾಜೆಕ್ಟ್? ಸೊ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಇರ್ತಕ್ಕಂಥ ಫಂಡ್ ಎಷ್ಟು ಅಂದ್ರೆ 57,613 ಕೋಟಿಗಳನ್ನ ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಕ್ಕಂಥ ಸಬ್ಸಿಡಿ ಎಷ್ಟು ಅಂದ್ರೆ 20,000 ಕೋಟಿಗಳಷ್ಟು ಸಹಾಯಧನವನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಇದೆ. ಮಿಕ್ಕಿದ ಹಣವನ್ನ ರೆಸ್ಪಾನ್ಸಿಬಲ್ ಫಾರ್ ರೈಸಿಂಗ್ ದಿ ರಿಮೈನಿಂಗ್ ಫಂಡ್ ಅಂದ್ರೆ ಈ ಒಂದು ಸ್ಟೇಟ್ ಗವರ್ಮೆಂಟ್ಸ್ ಆಗಿರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಏನಿರ್ತವೆ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳೇನಿರ್ತವೆ ಸೊ ಮಿಕ್ಕಿದ ಹಣವನ್ನ ಅವರು ರೈಸ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಸೊ ಭಾರತವು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಪೂರೈಕೆ ಸರಪಳಿ ಮಂಡಳಿಯು ಯಾವ ಚೌಕಟ್ಟಿನ ಅಡಿಯಲ್ಲಿದೆ? ಸೊ ಅಂಡರ್ ವಿಚ್ ಫ್ರೇಮ್ವರ್ಕ್ ಇಸ್ ದಿ ಸಪ್ಲೈ ಚೈನ್ ಕೌನ್ಸಿಲ್ ವೇರ್ ಇಂಡಿಯಾ ಹ್ಯಾಸ್ ಎಲೆಕ್ಟೆಡ್ ಆಸ್ ವೈಸ್ ಚೇರ್? ಅಂದರೆ ನಮ್ಮ ಭಾರತ ದೇಶ ಒಂದು ಸಪ್ಲೈ ಚೈನ್ ಯೂನಿಟ್ ಇರುತ್ತೆ, ಆ ಯೂನಿಟ್ಗೆ ಉಪಾಧ್ಯಕ್ಷ ರಾಷ್ಟ್ರವಾಗಿ ಆಯ್ಕೆ ಆಗಿರುತ್ತೆ. ಹಾಗಿದ್ರೆ ಆ ಒಂದು ಸಪ್ಲೈ ಚೈನ್ ಅಥವಾ ಸರಪಳಿ ಮಂಡಳಿ ಏನಿರುತ್ತೆ ಅದು ಯಾವ ಫ್ರೇಮ್ವರ್ಕ್ನ ಅಡಿಯಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದನ್ನ IPEF ಅಂತ ಕರಿತೇವೆ. IPEF ಅಂದ್ರೆ ಇಂಡೋ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಅಂತ ಕರಿತೇವೆ. ಸೊ ಇದು ಸುದ್ದಿಯಲ್ಲಿರ್ಲಿಕ್ಕೆ ಕಾರಣವೇನು ಅಂದ್ರೆ ಸೊ ಇಂಡಿಯಾ ಎಲೆಕ್ಟೆಡ್ ಆಸ್ ದಿ ವೈಸ್ ಚೇರ್ ಆಫ್ ದಿ ಸಪ್ಲೈ ಚೈನ್ ಕೌನ್ಸಿಲ್. ಅಂದ್ರೆ ಈ ಒಂದು ಸಪ್ಲೈ ಚೈನ್ ಕೌನ್ಸಿಲ್ ಏನಿದೆ ಸೊ ಇದಕ್ಕೆ ಉಪಾಧ್ಯಕ್ಷ ರಾಷ್ಟ್ರವಾಗಿ ಭಾರತ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸಪ್ಲೈ ಚೈನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಪೆಸಿಫಿಕ್ ಎಕನಾಮಿಕ್ ಫ್ರೇಮ್ವರ್ಕ್ ಫಾರ್ ಪ್ರಾಸ್ಪ್ಯಾರಿಟಿ ಅಂತ ಕರಿತೇವೆ. ಸೊ ಈ ಒಂದು IPEF ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಮೇ 2022ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದು ಲಾಂಚ್ ಆಗಿರ್ತಕ್ಕಂಥದ್ದು ಜಪಾನ್ನ ಟೋಕಿಯೋದಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ 14 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ಯಾವ್ದು ಅಂದ್ರೆ ಆಸ್ಟ್ರೇಲಿಯಾ, ಬ್ರುನಿ, ಫಿಜಿ, ಇಂಡಿಯಾ. ಸೊ ಭಾರತ ದೇಶ ಕೂಡ ಇದರ ಸದಸ್ಯ ರಾಷ್ಟ್ರವಾಗಿರುತ್ತೆ. ಇಂಡೋನೇಷ್ಯಾ, ಜಪಾನ್, ರಿಪಬ್ಲಿಕ್ ಆಫ್ ಕೊರಿಯಾ, ಮಲೇಷ್ಯಾ, ನ್ಯೂಜಿಲ್ಯಾಂಡ್,
ಇಂಗ್ಲೆಂಡ್, ಫಿಲಿಪೈನ್ಸ್, ಸಿಂಗಪೂರ್, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಮತ್ತು USA ಇದರ ಸದಸ್ಯ ರಾಷ್ಟ್ರಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಪ್ಲೈ ಚೈನ್ ಫ್ರೇಮ್ವರ್ಕ್ ಏನಿರುತ್ತೆ, ಸೊ ಇದಕ್ಕೆ ಭಾರತ ರಾಷ್ಟ್ರವನ್ನು ವೈಸ್ ಚೇರ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಭಾರತ ರಾಷ್ಟ್ರ ವೈಸ್ ಚೇರ್ ಆಗಿ ಆಯ್ಕೆ ಆಗಿರುವುದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಏಮ್ಸ್ ಟು ಸ್ಟ್ರೆಂಥನ್ ಸಪ್ಲೈ ಚೈನ್ ರೆಸಿಲಿಯನ್ಸ್, ಅಂದರೆ ಈ ಒಂದು ಸರಪಳಿಯ ಸ್ಥಿತಿಸ್ಥಾಪಕತ್ವ ಏನಿರುತ್ತೆ, ಸೊ ಅದನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಮಿಟಿಗೇಟ್ ರಿಸ್ಕ್ ಫ್ರಮ್ ದಿ ಎಕನಾಮಿಕ್ ಡಿಸ್ರಪ್ಷನ್, ಅಂದರೆ ಆರ್ಥಿಕವಾಗಿ ಆಗ್ತಕ್ಕಂಥ ಅಡಚಣೆಗಳಿಂದ ಸೊ ಆಗ್ತಕ್ಕಂಥ ತೊಂದರೆಗಳನ್ನು ನಿವಾರಿಸ್ತಕ್ಕಂಥದ್ದು. ಆ್ಯಂಡ್ ಇಂಪ್ರೂವ್ ಕ್ರೈಸಿಸ್ ಕೋಆರ್ಡಿನೇಷನ್, ಅಂದರೆ ಬಿಕ್ಕಟ್ಟಿನ ಸಮಯದಲ್ಲಿ ಸಹಯೋಗಿತ್ವವನ್ನು ಅಥವಾ ಕೋಆಪರೇಷನನ್ನು ಎಸ್ಟಾಬ್ಲಿಷ್ ಮಾಡುವ ಕಾರಣದಿಂದ ಸೊ ಈ ಒಂದು ಫ್ರೇಮ್ವರ್ಕನ್ನು ಸ್ಟಾರ್ಟ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶಗಳು ಏನು ಅಂತ ನಾವು ನೋಡೋದಾದರೆ, ಇಟ್ ಫೋಕಸ್ ಆನ್ ಸೆಕ್ಟರ್ಸ್ ಆ್ಯಂಡ್ ಗೂಡ್ಸ್ ಕ್ರಿಟಿಕಲ್ ಟು ನ್ಯಾಷನಲ್ ಸೆಕ್ಯೂರಿಟಿ, ಪಬ್ಲಿಕ್ ಹೆಲ್ತ್ ಆ್ಯಂಡ್ ಎಕನಾಮಿಕ್ ವೆಲ್ ಬೀಯಿಂಗ್. ಅಂದರೆ ಪ್ರಮುಖವಾಗಿ ಈ ಸಪ್ಲೈ ಚೈನಲ್ಲಿ ಅವರು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಗೂಡ್ಸ್ ಯಾವ್ದು ಅಂದರೆ ರಾಷ್ಟ್ರೀಯ ಭದ್ರತೆ, ಅಂದರೆ ನಮ್ಮ ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳ ಟ್ರಾನ್ಸ್ಮಿಟ್ ಏನಿರುತ್ತೆ, ಸೊ ಅದರಲ್ಲಿ ಯಾವುದೇ ಅಡಚಣೆ ಆಗಬಾರ್ದು, ಅದನ್ನ ಈ ಸಪ್ಲೈ ಚೈನ್ ಅವರು ಎನ್ಶೋರ್ ಮಾಡ್ಕೊಳ್ತಾರೆ. ಸಾರ್ವಜನಿಕದ ಆರೋಗ್ಯ ಆಗಿರ್ಬೋದು, ಆರ್ಥಿಕ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿರ್ತಕ್ಕಂಥ ವಲಯಗಳು, ಇವೆಲ್ಲವನ್ನ ಸೊ ಈ ರೀತಿಯ ಸರಕುಗಳ ಮೇಲೆ ಕೇಂದ್ರೀಕರಿಸಲಿಕ್ಕೆ ಸೊ ಈ ಒಂದು ಚೌಕಟ್ಟನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ಏಮ್ಸ್ ಟು ರಿಡ್ಯೂಸ್ ಮೆಂಬರ್ ಕಂಟ್ರೀಸ್ ಡಿಪೆಂಡೆನ್ಸ್ ಆನ್ ಸಿಂಗಲ್ ಸೋರ್ಸ್, ಅಂದರೆ ಯಾವುದೋ ಒಂದು ಮೂಲದ ಮೇಲೆ ರಾಷ್ಟ್ರಗಳು ಅವಲಂಬಿತವಾಗಿರ್ತಕ್ಕಂಥದ್ದನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಒಂದು ಮೂಲ ಅಂದರೆ ಡೆಫಿನೆಟ್ಲಿ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಓವರ್ ಡಿಪೆಂಡೆನ್ಸ್ ಆನ್ ಚೈನಾ ಮೇಲೆ ಅಧಿಕವಾಗಿ ಅವಲಂಬನೆ ಆಗಿರ್ತಕ್ಕಂಥದ್ದನ್ನ ಕಡಿಮೆ ಮಾಡುವ ಕಾರಣದಿಂದ ಸೊ ಈ ಒಂದು ಫ್ರೇಮ್ವರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಅಥವಾ ಈ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, IPEF ಸಪ್ಲೈ ಚೈನ್ ರೆಸಿಲಿಯನ್ಸ್ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಸೊ ಇದೊಂದು ಒಪ್ಪಂದ. ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು, ಮುಂಚೆ ನಾನು ಮಾತಾಡಿದ್ದು IPEF ಬಗ್ಗೆ ನಾನು ಮಾತಾಡಿರ್ತೇನೆ. ಸೊ ಇವಾಗ IPEFಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದ ಸಹಿ ಆಗಿರ್ತಕ್ಕಂಥದ್ದು 2023ರಲ್ಲಿ ಸಹಿ ಆಗಿರಲಾಗಿರುತ್ತೆ. ಸೊ ಇದನ್ನ ರ್ಯಾಟಿಫೈ ಅಥವಾ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಫೆಬ್ರವರಿ 2024ರಲ್ಲಿ ಇದನ್ನ ಅಂಗೀಕಾರ ಮಾಡಲಾಗಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಏನಕ್ಕೆ ಮಾಡಿರ್ತಾರೆ ಅಂದರೆ, ಎಸ್ಟಾಬ್ಲಿಷ್ 3 ಬಾಡೀಸ್, ಅಂದರೆ ಇದರಲ್ಲಿ 3 ಅಂಗಗಳನ್ನು ಡೆವಲಪ್ ಮಾಡಿರ್ತಾರೆ. ಅಂದರೆ ಈ ಒಂದು ಅಗ್ರಿಮೆಂಟ್ನ ಪ್ರಕಾರ 3 ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಮೊದಲನೇದನ್ನು ನಾವು ಸಪ್ಲೈ ಚೈನ್ ಕೌನ್ಸಿಲ್ ಅಂತ ಕರಿತೇವೆ. ಸೊ ಎರಡನೇದನ್ನು ನಾವು ಕ್ರೈಸಿಸ್ ರೆಸ್ಪಾನ್ಸ್ ನೆಟ್ವರ್ಕ್ ಅಂತ ಕರಿತೇವೆ. ಮೂರನೇದನ್ನು ಲೇಬರ್ ರೈಟ್ಸ್ ಅಡ್ವೈಸರಿ ಬೋರ್ಡ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ 3 ಅಂಗಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಮೊದಲನೇದು ಪೂರೈಕೆ ಸರಪಳಿ ಮಂಡಳಿ ಅಂತ ಕರಿತೇವೆ. ಎರಡನೇದನ್ನು ಬಿಕ್ಕಟ್ಟು ಪ್ರತಿಕ್ರಿಯೆ ಜಾಲ ಅಂತ ಕರಿತೇವೆ. ಮೂರನೇದನ್ನು ಕಾರ್ಮಿಕ ಹಕ್ಕುಗಳ ಸಲಹಾ ಮಂಡಳಿ ಅಂತ. ಸೊ 3 ಮಂಡಳಿಗಳನ್ನ ಈ ಒಂದು ಒಪ್ಪಂದದ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಸೊ ಇಂಗ್ಲಿಷ್ ಚಾನಲ್ ಯಾವ ನೀರಿನ ಭಾಗವಾಗಿದೆ? ವಿಚ್ ಬಾಡಿ ಆಫ್ ವಾಟರ್ ಈಸ್ ಇಂಗ್ಲಿಷ್ ಚಾನಲ್? ಇಂಗ್ಲಿಷ್ ಚಾನಲ್. ಸೊ ಈ ಒಂದು ಇಂಗ್ಲಿಷ್ ಚಾನಲ್ ಏನಿದೆ, ಸೊ ಅದು ಯಾವ ನೀರಿನ ಭಾಗ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಟ್ಲಾಂಟಿಕ್ ಸಾಗರದ ಒಂದು ಭಾಗವನ್ನ ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ಸೊ ಅದರ ಮ್ಯಾಪ್ ಅನ್ನು ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಒಂದು ಇಂಗ್ಲಿಷ್ ಚಾನಲ್ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ, ಸೊ ವರ್ಲ್ಡ್ಸ್ ಯಂಗೆಸ್ಟ್ ಅಂಡ್ ಫಾಸ್ಟೆಸ್ಟ್ ಪ್ಯಾರಾ ಸ್ವಿಮ್ಮರ್ ಟು ಕ್ರಾಸ್ ಇಂಗ್ಲಿಷ್ ಚಾನಲ್. ಸೊ ಪ್ರಪಂಚದಲ್ಲಿಯೇ ಅತ್ಯಂತ ಕಿರಿಯರಾಗಿರ್ತಕ್ಕಂಥ ಮತ್ತು ವೇಗದ ಪ್ಯಾರಾ ಈಜುಗಾರ್ತಿ ಸೊ ಈ ಒಂದು ಇಂಗ್ಲಿಷ್ ಚಾನಲನ್ನು ಸ್ವಿಮ್ ಮಾಡಿಕೊಳ್ಳುವ ಮುಖಾಂತರ ಸೊ ಅದನ್ನು ಕ್ರಾಸ್ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಆ ಮಹಿಳೆಯ ಹೆಸರು ಜಿಯಾ ರಾಯ್ ಅಂತ ಕರಿತೇವೆ. ಅವರು ಕೇವಲ 16 ವರ್ಷದ ಪ್ಯಾರಾ ಸ್ವಿಮ್ಮರ್ ಆಗಿರ್ತಾರೆ. ಶಿ ಈಸ್ ಫ್ರಮ್ ಮುಂಬೈ. ಸೊ ಇವರು ಮುಂಬೈ ಗೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಇವಾಗ ವರ್ಲ್ಡ್ಸ್ ಯಂಗೆಸ್ಟ್ ಅಂಡ್ ಫಾಸ್ಟೆಸ್ಟ್ ಪ್ಯಾರಾ ಸ್ವಿಮ್ಮರ್ ಟು ಕ್ರಾಸ್ ದಿ ಇಂಗ್ಲಿಷ್ ಚಾನಲ್. ಸೊ ಇಂಗ್ಲಿಷ್ ಚಾನಲ್ ಅನ್ನು ಕ್ರಾಸ್ ಮಾಡಿರ್ತಕ್ಕಂಥ ಪ್ರಪಂಚದ ಅತ್ಯಂತ ಕಿರಿಯ ಮತ್ತೆ ಪ್ಯಾರಾ ಅಥ್ಲೀಟ್ ಆಗಿ ಅಥವಾ ಪ್ಯಾರಾ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಅಚೀವ್ಮೆಂಟ್ ಅನ್ನ ನಾವು ನೋಡೋದಾದ್ರೆ, ಸೊ ಜಿಯಾ ಕ್ರಾಸ್ ದಿ ಇಂಗ್ಲಿಷ್ ಚಾನಲ್ ಫ್ರಮ್ ಅಬಾರ್ಡ್ಸ್ ಕ್ಲಿಪ್ ಇಂದ ಸ್ಟಾರ್ಟ್ ಮಾಡಿ, ಸೊ ಅದು ಇಂಗ್ಲೆಂಡ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಪಾಯಿಂಟ್ ಡಾಲ್ ಲಾ ಕೋಟ್ ಡ್ಯೂನ್ ಇನ್ ಫ್ರಾನ್ಸ್ಗೆ ಇವರು ರೀಚ್ ಮಾಡಿರ್ತಾರೆ. ಸೊ ಈ ಒಂದು ವಿಸ್ತೀರ್ಣವನ್ನ 17 hours 25 minutes ಅಲ್ಲಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅದು ಒಟ್ಟು 34 ಕಿಲೋಮೀಟರ್ ಅನ್ನ 17 ಗಂಟೆ 25 ನಿಮಿಷಗಳಲ್ಲಿ ಸ್ವಿಮ್ ಮಾಡುವ ಮುಖಾಂತರ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ವ್ಯಕ್ತಿ, ಈ ಮಹಿಳೆ ಏನಿದ್ದಾರೆ, ಇವರು ಆಟಿಸಮ್ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಆಟಿಸಮ್ ಅಂದ್ರೆ ಸೊ ಅವ್ರು ಸ್ವಲ್ಪ ಡಿಲೇಡ್ ರೆಸ್ಪಾನ್ಸ್ ಇರುತ್ತೆ. ಅವ್ರನ್ನೇನಾದ್ರೂ ನಾವು ಮಾತಾಡ್ಸಿದ್ರೆ ಇಮಿಡಿಯೇಟ್ ರೆಸ್ಪಾನ್ಸ್
ಮಾಡೋದಿಲ್ಲ. ಸೊ ಅದಕ್ಕೆ ಇವ್ರನ್ನ ಪ್ಯಾರಾ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ. ಸೊ ಆಟಿಸಮ್ ಅಂತಕ್ಕಂಥ ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಶಿ ಇಸ್ ಡಾಟರ್ ಆಫ್ ಮದನ್ ರಾಯ್. ಸೊ ಮದನ್ ರಾಯ್ ಎನ್ನುವರ ಮಗಳಾಗಿರ್ತಾರೆ. ಮದನ್ ರಾಯ್ ಯಾರು ಅಂದರೆ ಹೂ ಸರ್ವ್ಸ್ ಇನ್ ಇಂಡಿಯನ್ ನೇವಿ, ನಮ್ಮ ಭಾರತ ದೇಶದ ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಮದನ್ ರಾಯ್ ಅವರ ಪುತ್ರಿ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರು ಹಿಂದೆ ಕೂಡ ಈ ರೀತಿಯ ಕೆಲವೊಂದು ದಾಖಲೆಗಳನ್ನು ಮಾಡಿರ್ತಾರೆ. ಪಾಕ್ ಸ್ಟ್ರೇಟ್ ಏನಿರುತ್ತೆ ಅಂದರೆ ನಮ್ಮ ಭಾರತ ದೇಶ ಮತ್ತು ಶ್ರೀಲಂಕಾ ನಡುವೆ ಇರ್ತಕ್ಕಂಥ ಪಾಕ್ ಸ್ಟ್ರೇಟ್ ಏನಿರುತ್ತೆ, ಸೊ ಆ ಒಂದು ಪಾಕ್ ಸ್ಟ್ರೇಟಲ್ಲಿ ಈ ತಲೈ ಮನ್ನಾರ್ ಆಫ್ ಶ್ರೀಲಂಕಾದಿಂದ ಧನುಷ್ ಕೋಟಿ ಆಫ್ ಇಂಡಿಯಾವರೆಗೂ ಇವರು ಸ್ವಿಮ್ ಮಾಡುವ ಮುಖಾಂತರ ವಿಶ್ವ ದಾಖಲೆಯನ್ನು ಮಾಡಿರ್ತಾರೆ. ಸೊ ಅದಾದ್ಮೇಲೆ 6 ಮೆಂಬರ್ ರಿಲೇಯಲ್ಲೂ ಕೂಡ ಇವರು ಒಬ್ಬ ವ್ಯಕ್ತಿಯಾಗಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸೊ ಅವರು 1100 ಕಿಲೋಮೀಟರ್ ಫ್ರಮ್ ಮುಂಬೈ ಟು ಗೋವಾ ಅಂಡ್ ಬ್ಯಾಕ್ ಟು ವಸಾಯ್ ಫೋರ್ಟ್ ಏನಿರುತ್ತೆ, ಸೊ ಈ ಒಂದು ರಿಲೇಯಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಂಗ್ಲಿಷ್ ಚಾನಲ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ದ ನ್ಯಾರೋ ಆರ್ಮ್ ಆಫ್ ಅಟ್ಲಾಂಟಿಕ್ ಓಷನ್. ಸೊ ಅಟ್ಲಾಂಟಿಕ್ ಓಷನ್ ಏನಿರುತ್ತೆ, ಸೊ ಅದರ ಒಂದು ತೋಳನ್ನು ಅಥವಾ ಒಂದು ಕಿರಿದಾದ ವಿಸ್ತರಣೆಯನ್ನು ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ಇಟ್ ಸಪರೇಟ್ಸ್ ಸದರ್ನ್ ಕೋಸ್ಟ್ ಆಫ್ ಇಂಗ್ಲೆಂಡ್ ಫ್ರಮ್ ದಿ ನಾರ್ದರ್ನ್ ಕೋಸ್ಟ್ ಆಫ್ ಫ್ರಾನ್ಸ್. ಅಂದರೆ ಇಂಗ್ಲೆಂಡನ್ನು ಮತ್ತು ಫ್ರಾನ್ಸನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ಚಾನಲ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಸೊ ಇದನ್ನು ನಾವು ಇಂಗ್ಲಿಷ್ ಚಾನಲ್ ಅಂತ ಕರಿತೇವೆ. ಸೊ ಈ ಕಡೆ UK ಅನ್ನ, ಈ ಕಡೆ ಫ್ರಾನ್ಸ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ. ಸೊ ಈ ಒಂದು ಚಾನಲ್ ಅಟ್ಲಾಂಟಿಕ್ ಓಷನ್ನ ಒಂದು ವಾಟರ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಕಡೆ ನಾವು ನಾರ್ತ್ ಸಿ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ರೆಡ್ ಡಾಟೆಡ್ ಲೈನ್ ಅನ್ನ ನೀವೇನ್ ನೋಡ್ತಾ ಇದ್ದೀರಾ, ಸೊ ಇದನ್ನ ನಾವು ಸ್ಟ್ರೇಟ್ ಆಫ್ ಡೋವರ್ ಅಂತ ಕರಿತೇವೆ. ಸ್ಟ್ರೇಟ್ ಆಫ್ ಡೋವರ್ ನಲ್ಲಿ ನಾವು ಅಂಡರ್ ಗ್ರೌಂಡ್ ರೈಲ್ವೇಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಸ್ಟ್ರೇಟ್ ಆಫ್ ಡೋವರ್ ಅಂತಕ್ಕಂಥ ಪಾಯಿಂಟ್ ಅನ್ನ ನೀವು ಇಲ್ಲಿ ನೆನ್ಪಿಡ್ಬೇಕಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಯನ್ನು ನಾವು ನೋಡೋದಾದ್ರೆ 560 ಕಿಲೋಮೀಟರ್ ಲಾಂಗ್ ಅಂಡ್ ವೇರೀಸ್ ಇನ್ ವಿಡ್ತ್, ಅಂದ್ರೆ ಅದರ ಉದ್ದ ಬಂದು 560 ಕಿಲೋಮೀಟರ್ಸ್ ಉದ್ದ ಇರುತ್ತೆ. ಅದರ ಅಗಲ ಬಂದು ಬೇರೆ ಬೇರೆ ಕಡೆಯಲ್ಲಿ ಅದರ ವಿಡ್ತ್ ಚೇಂಜ್ ಆಗ್ತಾ ಇರುತ್ತೆ. ಸೊ 240 ಕಿಲೋಮೀಟರ್ಸ್ ವೈಡೆಸ್ಟ್ ಆಗಿದ್ರೆ ತುಂಬಾ ಕ್ಲೋಸೆಸ್ಟ್ ಇರ್ತಕ್ಕಂಥದ್ದು 34 ಕಿಲೋಮೀಟರ್ಸ್ ಆಗಿರುತ್ತೆ. ಆಬ್ವಿಯಸ್ಲಿ ಈ ಕ್ಲೋಸೆಸ್ಟ್ ಇರ್ತಕ್ಕಂಥ ಪ್ರದೇಶದಲ್ಲಿ ರೈಲ್ವೆಯನ್ನು ನಿರ್ಮಾಣ ಮಾಡಿರ್ತಾರೆ. ವೈಡೆಸ್ಟ್ ಇರ್ತಕ್ಕಂಥ ಪ್ರದೇಶ ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಕವರ್ಸ್ ಏರಿಯಾ ಅಪ್ರಾಕ್ಸಿಮೇಟ್ಲಿ 75,000 ಸ್ಕ್ವೇರ್ ಕಿಲೋಮೀಟರ್ಸ್, ಅಂದ್ರೆ ಟೋಟಲ್ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ 75,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುತ್ತೆ. ಸೊ ಮಾಡರ್ನ್ ಯೂಸ್, ಆಧುನಿಕವಾಗಿ ಇದನ್ನ ಹೇಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದ್ರೆ ಒನ್ ಆಫ್ ದಿ ಬಿಸಿಯೆಸ್ಟ್ ಶಿಪ್ಪಿಂಗ್ ಲೇನ್ಸ್ ಇನ್ ದ ವರ್ಲ್ಡ್. ಸೊ ನಮ್ಮ ಪ್ರಪಂಚದಲ್ಲಿಯೇ ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ಹಡಗು ಮಾರ್ಗಗಳಲ್ಲಿ ಇದು ಕೂಡ ಒಂದು ಮಾರ್ಗವಾಗಿರುತ್ತೆ. ಫೆರೀಸ್ ಆಗಿರ್ಬೋದು, ಕಾರ್ಗೋ ಶಿಪ್ಸ್ ಆಗಿರ್ಬೋದು, ಫಿಶಿಂಗ್ ವೆಸಲ್ಸ್ ಆಗಿರ್ಬೋದು. ಸೊ ಇವೆಲ್ಲ ಅತ್ಯಂತ ಅಧಿಕವಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ it connects Folkestone in UK with Coquillers in France, allowing for the rail travel beneath the channel. ಸೊ ಈ ಒಂದು ಚಾನಲ್ನ ಒಳಗಡೆ ಸೊ ಎರಡು ರಾಷ್ಟ್ರಗಳ ಮಧ್ಯೆ ಒಂದು ರೈಲ್ವೆ ಕನೆಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆ ರೈಲ್ವೆ ಕನೆಕ್ಷನ್ ಎಲ್ಲಿದೆ ಅನ್ನೋದನ್ನ ನಾನು ಮ್ಯಾಪಲ್ಲಿ ನಿಮಗೆ ತೋರಿಸಿರ್ತೇನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 10. ಭಾರತ್ ಮಾಲಾ ಪರಿಯೋಜನಾದ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ಭಾರತ್ ಮಾಲಾ ಪರಿಯೋಜನಾ? ಭಾರತ್ ಮಾಲಾ, ಮಾಲಾ ಅಂದ್ರೆ ಗಾರ್ಲ್ಯಾಂಡ್ ಅಥವಾ ಹಾರ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಹಾರ ಅಂದ್ರೆ ಅದು ಒಂದು ಕಂಪ್ಲೀಟ್ ರೌಂಡ್ ಇರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ರೋಡ್ ನೆಟ್ವರ್ಕ್ಸ್ ಏನಿರುತ್ತೆ, ಸೊ ಅದು ಎಲ್ಲಾ ಕಡೆಗೂ ಕನೆಕ್ಟ್ ಮಾಡುವ ಒಂದು ಕಾರಣದಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಭಾರತ್ ಮಾಲಾ ಅಂತ ಕರಿತೇವೆ. ಸೊ ಇದರ ಉದ್ದೇಶ ಏನು ಅಂದ್ರೆ ದೂರ ದೇಶದ ರಸ್ತೆ ಜಾಲವನ್ನ ಹೆಚ್ಚಿಸ್ತಕ್ಕಂಥದ್ದು, ಅಂದ್ರೆ ಟು ಎನ್ಹಾನ್ಸ್ ಕಂಟ್ರೀಸ್ ರೋಡ್ ನೆಟ್ವರ್ಕ್. ಅದಕ್ಕೋಸ್ಕರ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಭಾರತ್ ಮಾಲಾ ಅಂತ ಕರಿತೇವೆ. ಸೊ ಭಾರತ್ ಮಾಲಾ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥ ಯಾವ್ಯಾವ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡ್ತಾರೆ ಅಂದ್ರೆ ಎಕನಾಮಿಕ್ ಕಾರಿಡಾರ್ಗಳನ್ನ ಡೆವಲಪ್ ಮಾಡ್ತಾರೆ, ಇಂಟರ್ ಕಾರಿಡಾರ್ ಮತ್ತೆ ಫೀಡರ್ ರೂಟ್ಗಳನ್ನ ಡೆವಲಪ್ ಮಾಡ್ತಾರೆ, ನ್ಯಾಷನಲ್ ಕಾರಿಡಾರ್ಸ್ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಅನ್ನ ಡೆವಲಪ್ ಮಾಡ್ತಾರೆ, ಬಾರ್ಡರ್ ರೋಡ್ಸ್ ಮತ್ತೆ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿಯನ್ನು ಕೂಡ ಡೆವಲಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಕೋಸ್ಟಲ್ ರೋಡ್ಸ್ ಗಳನ್ನ ಡೆವಲಪ್ ಮಾಡ್ತಾರೆ, ಪೋರ್ಟ್ ಅಂದ್ರೆ ಬಂದರುಗಳಿಗೆ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆಗಳನ್ನ ಡೆವಲಪ್ ಮಾಡ್ತಾರೆ, ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ. ಗ್ರೀನ್ ಫೀಲ್ಡ್ ಅಂದ್ರೆ ಸೊ ಶೂನ್ಯದಿಂದ ಸ್ಟಾರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಸೊ ಏನು ರಸ್ತೆ ಇಲ್ದಿದ್ರು ಕೂಡ ಝೀರೋ ಇಂದ ಸ್ಟಾರ್ಟ್ ಮಾಡ್ತಕ್ಕಂಥ ರಸ್ತೆಗಳನ್ನು ಕೂಡ ಇಲ್ಲಿ ಡೆವಲಪ್ ಮಾಡ್ತಾರೆ. ಬ್ಯಾಲೆನ್ಸ್ಡ್ NHDP ವರ್ಕ್ಗಳನ್ನು ಕೂಡ, ಅಂದ್ರೆ NHDP ಅಲ್ಲಿ ಬ್ಯಾಲೆನ್ಸ್ ಇರ್ತಕ್ಕಂಥ ಕೆಲಸಗಳನ್ನು ಕೂಡ ಈ ಒಂದು ಸಾಗರ್ ಮಾಲಾ ಪರಿಯೋಜನೆ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕಂಟ್ರೀಸ್ ರೋಡ್ ನೆಟ್ವರ್ಕ್, ಭಾರತ ದೇಶದ ರಸ್ತೆ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇಂಪ್ರೂವ್ಸ್ ದಿ ಎಫಿಷಿಯನ್ಸಿ ಆಫ್ ಫ್ರೈಟ್ ಅಂಡ್ ಪ್ಯಾಸೆಂಜರ್ ಮೂವ್ಮೆಂಟ್, ಅಂದ್ರೆ ಈ ಒಂದು ಫ್ರೈಟ್ ಸರಕು ಸಾಗಣೆ ಮತ್ತೆ
ಪ್ಯಾಸೆಂಜರ್ಸ್ ಇಬ್ಬರೂ ಕೂಡ ಮೂವ್ ಆಗಲಿಕ್ಕೆ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಸ್ಕೋಪನ್ನು ನಾವು ನೋಡೋದಾದರೆ ಟು ಕನ್ಸ್ಟ್ರಕ್ಟ್ ಅರೌಂಡ್ 35,000 ಕಿಲೋಮೀಟರ್ಸ್, 34,800 ಕಿಲೋಮೀಟರ್ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ಇಂದ ಸ್ಟಾರ್ಟ್ ಮಾಡಿ ಅಪ್ಗ್ರೇಡಿಂಗ್ ಆಫ್ ದಿ ಎಕ್ಸಿಸ್ಟಿಂಗ್ ಹೈವೇ. ಗ್ರೀನ್ ಫೀಲ್ಡ್ ಅಂದರೆ ಶೂನ್ಯದಿಂದ ಸ್ಟಾರ್ಟ್ ಮಾಡಿ ಇರ್ತಕ್ಕಂಥ ಹೈವೇಸ್ಗಳನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಏನಿರುತ್ತೆ, ಸೊ ಇಟ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಮಲ್ಟಿಪಲ್ ಫೇಸಸ್, ಅಂದರೆ ಅನೇಕ ಹಂತಗಳಲ್ಲಿ ಇದನ್ನು ಡಿವೈಡ್ ಮಾಡಿರ್ತಾರೆ. ಫೇಸ್ 1 ಅಲ್ಲಿ ನಾವು ಕನ್ಸ್ಟ್ರಕ್ಷನ್ ಆಫ್ 24,008 ಕಿಲೋಮೀಟರ್ ರೋಡ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಮೊದಲನೇ ಹಂತದಲ್ಲಿ 24,800 ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂದರೆ 10.63 lakh crores ಅಷ್ಟು ಹಣವನ್ನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ರೋಡ್ ಕನ್ಸ್ಟ್ರಕ್ಷನ್ ಸ್ಕೀಮ್ಸ್ ಇನ್ ಇಂಡಿಯಾ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ರಸ್ತೆ ನಿರ್ಮಾಣ ಯೋಜನೆಗಳಲ್ಲಿ ಇದನ್ನು ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಫೋಕಸ್ಡ್ ಏರಿಯಾಸ್ ಯಾವುದು ಅಂದರೆ ಎಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಡ್ತಾರೆ ಅಂದರೆ ಇಂಪ್ರೂವಿಂಗ್ ಕನೆಕ್ಟಿವಿಟಿ ಇನ್ ರಿಮೋಟ್, ಅಂದರೆ ಅತ್ಯಂತ ದೂರದ ಪ್ರದೇಶಗಳು, ರೂರಲ್ ಗ್ರಾಮೀಣ ಪ್ರದೇಶಗಳು, ಮತ್ತೆ ಬಾರ್ಡರ್ ನಮ್ಮ ಭಾರತ ದೇಶದ ಗಡಿ ಪ್ರದೇಶಗಳು, ಮತ್ತೆ ಈಶಾನ್ಯ ರಾಜ್ಯಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲು ಯೋಜನೆಯಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗಿದೆ? ಸೊ ವಿಚ್ ಟೆಕ್ನಾಲಜಿ ಇಸ್ ಎಂಪ್ಲಾಯ್ಡ್ ಇನ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ ಪ್ರಾಜೆಕ್ಟ್? ಸೊ ಇದನ್ನು ನಾವು ಬುಲೆಟ್ ಟ್ರೈನ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಿಂಕೆನ್ಸನ್ ಟೆಕ್ನಾಲಜಿಯನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಬುಲೆಟ್ ಟ್ರೈನ್ ಬಗ್ಗೆ ನಾವು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ಈ ಬುಲೆಟ್ ಟ್ರೈನ್ ಡೆವಲಪ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಂಡನ್ನು ಈಗ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಪ್ರಾಜೆಕ್ಟ್ ಬಗ್ಗೆ ನಾವು ಮತ್ತೊಮ್ಮೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಪ್ರಾಜೆಕ್ಟ್ನ ಹೈಲೈಟ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ಇದು ಸಬರಾಮತಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮುಂಬೈಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ರೈಲ್ವೆ ಮಾರ್ಗವಾಗಿರುತ್ತೆ. ಮಧ್ಯದಲ್ಲಿ ಸಾಕಷ್ಟು ಸ್ಟೇಷನ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಸ್ಟೇಷನ್ಸ್ ಅನ್ನು ನಾವು ನೋಡೋದಾದ್ರೆ ಅಹಮದಾಬಾದ್, ಆನಂದ್, ವಡೋದರಾ, ಭರೂಚ್, ಸೂರತ್, ಬಿಲಿಮೋರಾ, ವಾಪಿ, ಬೈಸೋರಾ, ವೈರಾರ್, ತಾಣೆ. ಸೊ ಇಲ್ಲಿ ಇಷ್ಟು ಸ್ಟೇಷನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಸೊ ಈ ಒಂದು ಈ ಬುಲೆಟ್ ಟ್ರೈನ್ ಏನಿರುತ್ತೆ, ಸೊ ಇದು 2022 ಇಂಡಿಯಾ 75th ಇಯರ್ ಆಫ್ ಇಂಡಿಪೆಂಡೆನ್ಸ್ ಏನಿರುತ್ತೆ, ಸೊ ಆ ಒಂದು ಸಮಯಕ್ಕೆ ಲಾಂಚ್ ಮಾಡಬೇಕು ಅಂತಕ್ಕಂಥ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ. ಬಟ್ ಇದು ಇನ್ನೂ ಕೂಡ ಇನ್ ದಿ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಟೋಟಲ್ ಡಿಸ್ಟೆನ್ಸ್ ಬಂದು 508 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಇದು ಟೋಟಲ್ ಜರ್ನಿ ಸಮಯ ಬಂದು 2.07 hours ಅಲ್ಲಿ ಇದನ್ನ ಜರ್ನಿ ಮಾಡಬಹುದಾಗಿರುತ್ತೆ. ಸೊ ಈ ಮಾರ್ಗದ ಮಧ್ಯದಲ್ಲಿ ಒಂದು ಟನಲ್ ಅನ್ನ ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಟನಲ್ ನ ಉದ್ದ ಎಷ್ಟಿರುತ್ತೆ ಅಂದ್ರೆ 21 ಕಿಲೋಮೀಟರ್ ಇರುತ್ತೆ. ಸೊ ಈ ಒಂದು ಟನಲ್ ನಿರ್ಮಾಣ ಆದ ನಂತರ ಲಾಂಗೆಸ್ಟ್ ಟನಲ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಟ್ರೈನ್ ನ ಸ್ಪೀಡ್ ಎಷ್ಟಿರುತ್ತೆ ಅಂದ್ರೆ 350 km/h ಸ್ಪೀಡ್ ನಲ್ಲಿ ಚಲಿಸ್ತಕ್ಕಂಥ ಒಂದು ಟ್ರೈನ್ ಇದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ 1,389.5 ಹೆಕ್ಟೇರ್ಸ್ ಆಫ್ ಲ್ಯಾಂಡನ್ನು ಸಕ್ಸಸ್ಫುಲಿ ಈಗ ಟೇಕ್ ಓವರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಜೆಕ್ಟನ್ನು ನಾವು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಅಂತ ಕೂಡ ಕರಿತೇವೆ. ಇದು ಮುಂಬೈಯನ್ನು ಅಹಮದಾಬಾದ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೈಲ್ವೆ ಕನೆಕ್ಟಿವಿಟಿ ಇದಾಗಿರುತ್ತೆ. ಸೊ ಟೋಟಲ್ 12 ಸ್ಟೇಷನ್ಸ್ ಬರುತ್ತೆ. ಆ 12 ಸ್ಟೇಷನ್ಸ್ ಯಾವ್ದ್ಯಾವುದು ಅಂತ ನಾನು ಮ್ಯಾಪಲ್ಲೇ ಹೇಳಿರ್ತೇನೆ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಟೆಕ್ನಾಲಜಿ ಬಂದು ಜಪಾನ್ನ ಟೆಕ್ನಾಲಜಿ ಆಗಿರುತ್ತೆ. ಆ ಒಂದು ಟೆಕ್ನಾಲಜಿಯನ್ನು ನಾವು ಶಿಂಕೆನ್ಸೆನ್ ಟೆಕ್ನಾಲಜಿ ಅಂತ ಕರಿತೇವೆ. ಸೊ ಈ ಒಂದು ಟೆಕ್ನಾಲಜಿ ಅತ್ಯಂತ ಸೇಫ್ಟಿ ಮತ್ತೆ ಎಫಿಕಸಿಯನ್ನು ಹೊಂದಿರತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಈ ಟ್ರೈನ್ನ ಡಿಸೈನ್ ಸ್ಪೀಡ್ ಬಂದು 350 km/h ಆಗಿರುತ್ತೆ. ಬಟ್ ಇನ್ ರಿಯಾಲಿಟಿ ಅದು ಕೇವಲ 320 km/h ಅನ್ನು ಮಾತ್ರ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 12. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಎಷ್ಟು ಉದ್ದವಾಗಿದೆ? ಹೌ ಲಾಂಗ್ ಈಸ್ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಎಷ್ಟಿರುತ್ತೆ ಅಂದರೆ ಸರಿಸುಮಾರು 1,350 ಕಿಲೋಮೀಟರ್ ಇರುತ್ತೆ. ಸೊ ಇದು ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ರೋಡನ್ನು ನಾವು ರೋಡ್ ಅಥವಾ ರಸ್ತೆ ಮಾರ್ಗ ಅಂತ ಕರಿತೇವೆ. ಸೊ ಇದು ಡೆಲ್ಲಿಯನ್ನು ಮತ್ತು ಮುಂಬೈಯನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೋಡ್ ಆಗಿರುತ್ತೆ. ಸೊ ಈ ರೋಡ್ ಕೂಡ ಈಗ ಡೆವಲಪ್ಮೆಂಟಲ್ ಸ್ಟೇಜಲ್ಲಿದೆ. ಸೊ ಈ ಗ್ರೀನ್ ಕಲರ್ ಬಂದು ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ತಕ್ಕಂಥ ರೋಡ್ ಆಗಿರುತ್ತೆ.
ಆಗಿರುತ್ತೆ. ಸೊ ಮಧ್ಯದಲ್ಲಿ ಅಂದರೆ ಸ್ಟ್ರೇಟ್ ಲೈನಲ್ಲಿ ಇನ್ನೊಂದು ರೋಡನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಯಾವಾಗಲೂ ಅಷ್ಟೇ ಸ್ಟ್ರೇಟ್ ಲೈನಲ್ಲಿ ನಾವು ಸಾಕಷ್ಟು ಟೈಮನ್ನು ಮತ್ತು ಫ್ಯೂಯಲನ್ನು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಬಂದು 1350 ಕಿಲೋಮೀಟರ್ಸ್ ಆಗಿರುತ್ತೆ. 8 ಪದದ ರಸ್ತೆ ಆಗಿರುತ್ತೆ. ದಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 12 ಲೇನ್ಸ್, ಅಂದರೆ 12 ಲೈನ್ಗಳವರೆಗೂ ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ರಸ್ತೆಯ ಸ್ಪೀಡ್ 120 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಚಲಿಸಬಹುದಾಗಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದನ್ನು ನಾವು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಅಂತ ಕರಿತೇವೆ. ಸೊ ಕನೆಕ್ಟಿಂಗ್ ಇಂಡಿಯಾಸ್ ನ್ಯಾಷನಲ್ ಕ್ಯಾಪಿಟಲ್, ನಮ್ಮ ಭಾರತ ದೇಶದ ನ್ಯಾಷನಲ್ ಕ್ಯಾಪಿಟಲ್ ಅನ್ನ ನಮ್ಮ ಭಾರತ ದೇಶದ ಫಿನಾನ್ಷಿಯಲ್ ಕ್ಯಾಪಿಟಲ್ ಆಗಿರ್ತಕ್ಕಂಥ ಮುಂಬೈಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಈ ಒಂದು ರಸ್ತೆ ಏನಿದೆ ಇದು ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ ಇನ್ ಇಂಡಿಯಾ, ನಮ್ಮ ಭಾರತ ದೇಶದ ಅತ್ಯಂತ ಉದ್ದವಾಗಿರ್ತಕ್ಕಂಥ ಎಕ್ಸ್ಪ್ರೆಸ್ ವೇ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು 6 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಡೆಲ್ಲಿ, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್ ಮತ್ತೆ ಮಹಾರಾಷ್ಟ್ರಗಳ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ರಸ್ತೆ ಮಾರ್ಗ ಇದಾಗಿರುತ್ತೆ. ಸೊ ಇದು 8 ಲೇನ್ ಇರುತ್ತೆ. ಅದನ್ನು ನಾವು 12 ಲೇನ್ವರೆಗೂ ಫ್ಯೂಚರ್ನಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 120 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ನಾವು ಚಲಿಸಬಹುದಾಗಿರುತ್ತೆ. ಸೊ ಇವಾಗ ಇದು ಪಾರ್ಷಿಯಲಿ ಆಪರೇಷನಲ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಇದನ್ನು ಇನಾಗ್ರೇಟ್ ಮಾಡ್ತಕ್ಕಂಥ ಟಾರ್ಗೆಟ್ ಎಲ್ಲಿರುತ್ತೆ ಅಂದರೆ ಬೈ ನೆಕ್ಸ್ಟ್ ಇಯರ್, ಮುಂದಿನ ವರ್ಷದ ಅಕ್ಟೋಬರ್ 2025ಕ್ಕೆ ಸೊ ಇದನ್ನು ಇನಾಗ್ರೇಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಅದಾದಮೇಲೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಡೆಲ್ಲಿ ಟು JNPT ಅಂದರೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ನಾವೇನು ಹೇಳ್ತೇವೆ. ಸೊ 180 ಕಿಲೋಮೀಟರ್ಸ್ ಅಷ್ಟು ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಸೊ ಇದರಿಂದ 50% ಆಫ್ ದಿ ಟ್ರಾವೆಲ್ ಟೈಮನ್ನು ನಾವು ರಿಡ್ಯೂಸ್ ಮಾಡ್ಬೋದಾಗಿರುತ್ತೆ. ಇದರಿಂದ ಸಾಕಷ್ಟು ಸಮಯ ಕೂಡ ಉಳಿಯುತ್ತೆ, ಸಾಕಷ್ಟು ಇಂಧನವನ್ನು ಕೂಡ ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಪ್ರೆಸೆಂಟ್ಲಿ 24 ಅವರ್ಸ್ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಸಮಯವನ್ನು ನಾವು ಕೇವಲ 12ರಿಂದ 13 ಗಂಟೆಗಳಲ್ಲಿ ಅಂದರೆ 50% ಆಫ್ ದಿ ಜರ್ನಿಯನ್ನು ನಾವಿಲ್ಲಿ ರಿಡ್ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಟೋಟಲ್ ಕಾಸ್ಟ್ ಎಷ್ಟಿರುತ್ತೆ ಅಂದರೆ 1 lakh crore ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ ಅಥವಾ ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನ, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಆಗಸ್ಟ್ 1ನೇ ತಾರೀಕು ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಕ್ಲೋಸ್ ದ ಕೇರ್ ಗ್ಯಾಪ್, ಎವ್ರಿ ಒನ್ ಡಿಸರ್ವ್ಸ್ ಆಕ್ಸೆಸ್ ಟು ಕ್ಯಾನ್ಸರ್ ಕೇರ್. ಅಂದರೆ ಸೊ ಕ್ಯಾನ್ಸರಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಆರೈಕೆ ಮುಖ್ಯವಾಗಿರುತ್ತೆ. ಆ ಒಂದು ಗ್ಯಾಪನ್ನು ರಿಡ್ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ವರ್ಲ್ಡ್ ವೈಡ್ ವೆಬ್ WW ಡೇ, ಸೊ ಅಥವಾ ವರ್ಲ್ಡ್ ವೆಬ್ ಡೇ 2024, ಈ ಒಂದು ದಿನವನ್ನು ಆಗಸ್ಟ್ 1ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ಮಹತ್ವವೇನು ಅಂದರೆ ಸೊ ವರ್ಲ್ಡ್ ವೈಡ್ ವೆಬ್ ಏನಿರುತ್ತೆ, ಸೊ ದಿಸ್ ಈಸ್ ಇನ್ವೆಂಟೆಡ್ ಬೈ ಟಿಮ್ ಬರ್ನರ್ಸ್ ಲೀ. ಸೊ ಇವರು ಇದನ್ನು ಇನ್ವೆಂಟ್ ಮಾಡಿರ್ತಾರೆ. ಸೊ ಇನ್ 1989, 1989ರಲ್ಲಿ ವೈಲ್ ವರ್ಕಿಂಗ್ ಅಟ್ ಸರ್ನಲ್ಲಿ ವರ್ಕ್ ಮಾಡುವಾಗ ಸೊ WWW ಅನ್ನು ಇನ್ವೆಂಟ್ ಮಾಡಿರ್ತಕ್ಕಂಥ ಒಂದು ವರ್ಷ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. With this we have come to Inquest challenge number 730. So you can just pause the video here, go through the question and give us the answers. This is question number 1 and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಅನ್ನು ನಾವು ಕಂಪ್ಲೀಟ್ ಮಾಡಿರ್ತೇವೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ and thank you very much for watching this.